ಸೌಂದರ್ಯ ಕಂಡೆ. ಬಂಗಾಳದ ಮನುಷ್ಯ ಮಾಡಿದೆ, ನಾನಿನ್ನ ಮರಿಲಾರೆ ಮಾಡಿದೆ, ರಾಜ್ಕುಮಾರ್ದೇ ಲೆಕ್ಕ ಇಲ್ದಂಗೆ ಮಾಡಿದ್ದೀನಿ. ವಿಷ್ಣುವರ್ಧನ್ ಅಂಬರೀಷು ಕೆಲಸ ಮಾಡಿದ್ದು, ನಾಗರಾವ್ ಕಟೌಟ್ ಮಾಡಿದ್ದು, ಬ್ಯಾನರ್ ಮಾಡಿದ್ದು ಎಲ್ಲ ನಾನೇ ಮಾಡಿದ್ದೆ. ರಜನಿಕಾಂತ್ ಫಸ್ಟ್ ಮಾಡಿದ್ದೆ ನಾನು ಸರ್. ಕಥಾ ಸಂಗಮ ಥ್ರೋಟ್ ಕರ್ನಾಟಕಕ್ಕೆ ಕಳಿಸಿದ್ದೆ ಬ್ಯಾನರ್. ದೇವರು ಸರ್ ಅವರು. ರಾಜ್ಕುಮಾರ್ ನನ್ನವ್ರಿಗೂ ಅವರು ಒಂದೇ ಒಂದು ಮಾತಂದರು, ಚಿನ್ನಪ್ಪ ಅನ್ನೋ ಹೆಸರು ಇಲ್ಲದೆ ದೊಡ್ಡಪ್ಪ ಅಂತ ಹೇಳ್ಬೇಕಾಯ್ತು ನಿನ್ನ ಹೆಸರು. ನೀನು ದೊಡ್ಡ ಕಟೌಟ್ಗಳೆಲ್ಲ ಮಾಡಿ ನಾನು ಪ್ರಪಂಚಕ್ಕೆ ತೋರಿಸ್ಬಿಟ್ಟಲ್ಲ ನೀನು ಅಂದರು ರಾಜ್ಕುಮಾರ್. ಜನಗಳೆಲ್ಲ ಓದ್ಬಿಟ್ರು. ಚೆಲುವೆಯೇ ನಿನ್ನ ನೋಡಲು ಮಾತುಗಳು. ನಮಸ್ಕಾರ. ಒಬ್ರು ವಿಶೇಷವಾದ ಪರ್ಸನಾಲಿಟಿ ಜೊತೆಗೆ ನಾನಿವತ್ತು ನಿಂತ್ಕೊಂಡಿದ್ದೀನಿ. ಯಾರು ಅಂತಂದ್ರೆ ನಮ್ಮ ಸಿನಿಮಾಗಳ ಪ್ರಚಾರ ಕಲೆ, ಅಂದ್ರೆ ಪಬ್ಲಿಸಿಟಿಗೆ ನಮ್ಗೆ ಕಟೌಟ್ಗಳು ಮತ್ತು ಬ್ಯಾನರ್ಗಳು ಬೇಕಾಗ್ತಿತ್ತು ಆಗ. ಈಗಲೂ ಕೂಡ ಬೇಕು ಸಿಂಗಲ್ ಸ್ಕ್ರೀನ್ಗಳಿಗೆ. ಅದನ್ನ ಸುಮಾರು 75 ವರ್ಷಗಳ ಕಾಲ ಮಾಡುವಂತಹ ನಮ್ಮ ಹಿರಿಯ ಪ್ರಚಾರ ಕಲೆಯ ಕಲಾವಿದರು ನಮ್ಮ ಶ್ರೀ ಚಿನ್ನಪ್ಪನವರ ಜೊತೆಗೆ ನಾವು ಇವತ್ತಿದ್ದೀವಿ. ಇವರು ಅವರ ಮಕ್ಕಳು ರಾಮಚಂದ್ರ ಮತ್ತು ಕೃಷ್ಣ ಅವರು. ಇವರು ಕೂಡ ಇದೇ ಕೆಲಸ, ಅಂದ್ರೆ ಈ ಪ್ರಚಾರ ಕಲೆಯ ಕೆಲಸವನ್ನೇ ಮಾಡ್ತಾರೆ. ಮೂಲತಃ ಈ 3 ಜನ ಕಲಾವಿದರು. ಚಿನ್ನಪ್ಪನವರ ಬದುಕು ತುಂಬಾ ರೋಚಕವಾದ ಬದುಕು. ಯಾಕಂತಂದ್ರೆ ಕಡು ಬಡತನದ ಕಾರಣಕ್ಕೆ 9ನೇ ವಯಸ್ಸಿಗೆ ಬಣ್ಣದ ಬದುಕಿಗೆ ಕಾಲಿಟ್ಟವರು. ಇವತ್ತಿಗೂ ಅದೇ ಕೆಲಸವನ್ನ ನಂಬಿ ಬದುಕಿರುವಂತವರು ನಮ್ಮ ಚಿನ್ನಪ್ಪನವರು ಮತ್ತು ಅವರ ಕುಟುಂಬ. ಯು ಡೋಂಟ್ ಬಿಲೀವ್, ಅಣ್ಣವರ ಬಹುತೇಕ ಸಿನಿಮಾಗಳಿಗೆ ಪ್ರಚಾರ ಕಲೆ ಅಂದ್ರೆ ಕಟೌಟ್ ಅಂತೀವಲ್ಲ, ಕಟೌಟ್ ಬ್ಯಾನರ್ ಮಾಡೋರು ನಮ್ಮ ಚಿನ್ನಪ್ಪನವರು. ಅಷ್ಟು ಮಾತ್ರ ಅಲ್ಲ, ಅಂಬರೀಷ್, ವಿಷ್ಣುವರ್ಧನ್, ರವಿಚಂದ್ರನ್ ಮೊದಲಾದ ಅನೇಕ ಜನ ಕನ್ನಡದ ಮಹನೀಯರ ಜೊತೆಗೆ ಕನ್ನಡದ ನಾಯಕ ನಟರ ಚಿತ್ರಗಳಿಗೆ ಕಟೌಟ್ ಮಾಡೋರು, ಬ್ಯಾನರ್ ಬರ್ಕೊಟ್ರವರು ನಮ್ಮ ಚಿನ್ನಪ್ಪನವರು. ಈಗ ಇವ್ರಿಗೆ 83 ವರ್ಷ. ಕರೆಕ್ಟ್ ಸರ್? 83 ವರ್ಷ ಸರ್ಗೆ. 74 ವರ್ಷ ಸರ್ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅಂದ್ರೆ ರಾಜ್ಕುಮಾರ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಷ್ಟು ಹಡಬರೋ ಇವರು ಕೂಡ ಅಷ್ಟೇ ಹಡಬರು. ಬೇಡರ ಕಣ್ಣಪ್ಪ ಸಿನಿಮಾಗೆ ಕಟೌಟ್ ಮಾಡಿದ್ ನಮ್ ಸರ್ ಮಾತಾಡಿದ್ದಾರೆ ಅವರ ಬದುಕಿನ ಬಗ್ಗೆ. ಆದ್ರೆ ಒಂದು ದುರಂತ ಏನು ಅಂತಂದ್ರೆ ವಯೋಸಹಜ ಕಾರಣಕ್ಕೆ ಸರ್ ಬಹಳ ವಿಷಯ ಮರ್ತು ಬಿಟ್ಟಿದ್ದಾರೆ. ನಮಗ ತುಂಬಾ ನೋವು ಕೊಟ್ಟಂತಹ ಸಂಗತಿ. ಆ ಇತಿಹಾಸ ಸೆರೆ ಹಿಡಿಯಕ್ಕೆ ಆಗ್ತಿಲ್ವಲ್ಲ ಅಂತ ಅವ್ರಿಗೆ ನೆನಪಿರೋಷ್ಟು ಮಾತಾಡಿದ್ದಾರೆ. ಉಳಿದದನ್ನ ಅವರ ಮಕ್ಕಳು ಅವರ ತಂದೆಯ ಬದುಕು ಹೇಗಿತ್ತು ಅಂತ ಹಂಚ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕಲಾ ಮಾಧ್ಯಮದ ವೀಕ್ಷಕರ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್, ನಿಮ್ಮ ಹುಟ್ಟಿನ ಬಗ್ಗೆ, ನಿಮ್ಮ ತಂದೆ ತಾಯಿ. ಸೀಸನ್ನಲ್ಲಿ ಭಾಳ ಬಡವರು, ಬಡತನ ಅಂದರೆ ಭಾಳ ಬಡತನ. ನಮ್ಮ ತಾಯಿ ಮನೇಲಿರೋರು, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಏನು ಕೆಲ್ಸಕ್ಕಪ್ಪ ಅಂದರೆ ತೋಟ ಕೆಲಸಕ್ಕೆ. ನೀರು ಹರಿಯೋದನ್ನ ಬಿಡೋದು, ತಿರುಗಿ ಅದನ್ನ ಕ್ಲೋಸ್ ಮಾಡೋದು, ಇನ್ನೊಂದು ಕಡೆ ಬಿಡೋದು, ಆ ಥರ ಮಾಡ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ನಮ್ಮ ಅಲ್ಲೊಬ್ಬರು ದೈವನೇ ನನಗೆ ದೇವರೇ ಅನ್ಬೇಕು. ಅವ್ರು ಕರ್ಕೊಂಬಂದು ನೀವು ಕೆಲ್ಸಕ್ಕೆ ಹೋಗ್ತೇನಪ್ಪ. ಅವಾಗ ನನಗೆ 9 ವರ್ಷ. 9 ವರ್ಷ ಅಂದರೆ ನಾನು ಹುಟ್ಟಿದ್ದು 1937 15ನೇ ತಾರೀಕು ಫೆಬ್ರವರಿ. ಅದಾದಮೇಲೆ ಆ ಕೆಲಸ ಅವರು ಕರ್ಕೊಂಡೋಗಿ ನಮ್ಮ ಯಜಮಾನರು, ನಮ್ಮ ಗುರುಗಳು SK ಸೀನು ಅಂತ ಅವ್ರ ಹೆಸರು, ಅವರಿಲ್ಲ, ತೀರ್ಕೊಂಡ್ರು. ಮೊನ್ನೆ 2 ವರ್ಷ ಆಯಿತು ತೀರ್ಕೊಂಡು. ಅವ್ರು ತೀರ್ಕೊಂಡ್ಮೇಲೆ ಅವರು ಇರೋವಾಗ ಏಯ್ ನೀನು ಕೆಲಸ ಮಾಡ್ತೀನೋ ನೀನು ಅಂದರು. ಮಾಡ್ತೀನಣ್ಣ ಅಂದೆ. ಬೀಗ ತಗೊಂಡು ಗಾಂಧಿನಗರ ಗೊತ್ತೇನೋ? ಗಾಂಧಿನಗರ ಗೊತ್ತಿಲ್ಲ ಅಣ್ಣ, ಮಾರ್ಕೆಟ್ ಗೊತ್ತು. ಮಾರ್ಕೆಟ್ ಹತ್ರ ಇರು, ಪ್ಯಾರಮೌಂಟ್ ಟ್ಯಾಕ್ಸ್ ಸಿಗ್ತು. ಅವಾಗ ಪ್ಯಾರಮೌಂಟ್ ಟ್ಯಾಕ್ಸ್ ಹತ್ರ ಕುತ್ಕೊಂಡಿರು, ನಾನು ಬರ್ತೀನಿ ಅಂದೆ. ಆಗ ಅಲ್ಲಿ ಕುತ್ಕೊಂಡಿದ್ದೆ ಕಲ್ ಮೇಲೆ. ಬಂದರು, ಓಡ್ಕೊಂಡು ಅವರು ಹಿಂದೆ, ಅವರು ಸೈಕಲಲ್ಲಿ ಹೋಗೋರು, ನಾನು ಹಿಂದೆ ಓಡೋಗ್ತಾ ಇದ್ದೆ. ಆ ಥರ ಹೆಚ್ಚು ಕಡಿಮೆ ಒಂದು 5-6 ವರ್ಷಗಳು ಮಾಡಿದೆ. ಅವ್ರ ಸೈಕಲಲ್ಲಿ ಹೋಗೋರು, ನಾನು ಓಡೋಗ್ತಾ ಇದ್ದೆ. ಇಲ್ಲ, ಚಿಕ್ಕ ವಯಸ್ಸಲ್ರಿ. ಎಷ್ಟು ವಯಸ್ಸಾಗ? 9 ವರ್ಷ, 9-10 ವರ್ಷ, 10 ವರ್ಷ ಅಂತ 11 ವರ್ಷಕ್ಕೆ ಬಿದ್ದಿದ್ದೀನಿ. 2 ವರ್ಷ ಆಯಿತು ಈ ಕೆಲಸಕ್ಕೆ ಬಂದು. ಅವರು ಸೈಕಲ್ ತುಳ್ಕೊಂಡು ಅವನಿ ರೋಡ್ನಲ್ಲಿ ಹೋಗ್ತಾ ಇದ್ದರೆ ಮೈಸೂರು ಬ್ಯಾಂಕ್ ಹತ್ರ ಹೋಗಿ ಲೆಫ್ಟ್ಗೆ ಹೋಗೋರು, ಗಾಂಧಿನಗರಕ್ಕೆ ಹೋಗೋರು. ಅಲ್ಲಿ ಕಾರ್ ಶೆಡ್ಡು. ಆ ಕಾರ್ ಶೆಡ್ನಲ್ಲಿ ನಮ್ಮ ಗುರುಗಳು ಬೀಗ ತೆಗಿಯೋ ಅನ್ನೋರು. ಬೀಗ ತೆಗಿಯೋನೆ ಹೋದ್ರೆ ಈ ಗುಬ್ಬಿ ವೀರಣ್ಣವ್ರು ಗೊತ್ತಲ್ವ, ಅವ್ರದ್ದು ಇದು ಪಿಕ್ಚರು ನಾಟಕದ್ದು ಬ್ಯಾನರ್ಗಳು ಮಾಡ್ತಾಯಿದ್ರು. ಚಿಕ್ಕ ಈ ಸೈಜ್ನಲ್ಲಿ ಗುಬ್ಬಿ ವೀರಣ್ಣವ್ರು ಒಂದು ಕಡೆ, ಇಲ್ಲಿ ಲೆಟ್ರಿಂಗ್ಸು. ಅದಾದಮೇಲೆ ನಮ್ಮ ಗುರುಗಳು ಒಂದು 2 ವರ್ಷ 3 ವರ್ಷ 4-5 ವರ್ಷ ಆದಮೇಲೆ, ನೀನು ಓಡಬರ್ಬೇಡ, ನೀನು ಹೋಗಿ ಬೀಗ ತೆಗಿ, ನಾನು ಬರ್ತೀನಿ. ಬೀಗ ತೆಗೀನಿ, ಬರೋರು. ಬಿ ಟಿ ರಾಮಯ್ಯ ಗೊತ್ತಾ? ಗಾಂಧಿನಗರದಲ್ಲಿ. ಅವ್ರ ಮನೆ ಮುಂದೆ ಕಾರ್ ಶೆಡ್ನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ದೊಡ್ಡ ಬ್ಯಾನರ್ ಇಲ್ಲ ಅವಾಗೆಲ್ಲ, ಚಿಕ್ಕದು. ಅದಾದಮೇಲೆ ನಮ್ಮ ಗುರುಗಳು ಸ್ಕೆಚ್ ಹೆಂಗೆ ಹಾಕೋದು ಅನ್ನೋದು ತೋರಿಸ್ಕೊಡ್ಲಿಲ್ಲ. ಸ್ಕೆಚ್ ಅಂದರೆ ಫೋಟೋ ಮೇಲೆ ಲೈನ್ಗಳೆಳೆಯೋದು, 1 ಇಂಚು 1/2 ಇಂಚು ಎಳೆಯೋದು. ಅದ್ರ ಮೇಲೆ
ಅದನ್ನು ದೊಡ್ಡದು ಎಲ್ಲ ಇದು ಮಾಡಿದ್ರೆ 1 ಅಡಿ 6 ಇಂಚ್ ಬರೋದು, ಅದು ದೊಡ್ಡದಾಗಿ ಫಿಗರ್ ಬರೋದು. ಆ ಥರ ಬೇಕಾದಷ್ಟು ಕೆಲಸ ಮಾಡಿದೆ. ಅಂದರೆ ಹೆಚ್ಚು ಕಡಿಮೆ ಒಂದು 10 ವರ್ಷ ಅವ್ರ ಹತ್ರ ಇದ್ದೆ. 10 ವರ್ಷದಲ್ಲಿ 5-6 ವರ್ಷ ಅದೇ ಕೆಲಸ ಮಾಡ್ತಾಯಿದ್ದೆ. ಗ್ರಾಫ್ ಅಂದರೆ ಏನು ಗೊತ್ತಲ್ಲ, ಗ್ರಾಫ್ ಅಂದರೆ ಸ್ಕ್ವೇರ್ಗಳು. ಅದರಲ್ಲಿ ಮೂಲೆಗಳಿಗೆ ಕರೆಕ್ಟಾಗಿ ಇಟ್ಕೊಂಡು ಕಣ್ಣು ಹತ್ರ, ಮೂಗತ್ರ, ಮಗದ ಹತ್ರ ಅದು ಮಾಡ್ತಾಯಿದ್ದೆ. ಅದಾದಮೇಲೆ ಅವರು ಸ್ಕೆಚ್ ಹಾಕೋದು ಬಿಟ್ಬಿಟ್ರು. ನೀನೇ ಹಾಕೋ. ಅದಾದಮೇಲೆ ಸ್ಕೆಚ್ ಹಾಕೋದು ಹೇಳ್ಕೊಡ್ಲಿಲ್ಲ ಅಂದ್ರಲ್ಲ, ಹೆಂಗೆ ಕಲ್ತ್ರಿ ಮತ್ತೆ? ಅವರು ಮಾಡ್ತಾ ಇರೋದನ್ನ ನೋಡ್ಕೊಂಡಿದ್ರಲ್ಲ, ಹೇಳ್ಕೊಡೋಲ್ಲ. ಅವರು ಸ್ವಲ್ಪ ರಿಸರ್ವ್ ಮೈಂಡು. ಸ್ಕೆಚ್ ನಾನು ದಾರ ಹೊಡೆದು ಕೊಟ್ಟರೆ ಅವರು ಎಳೆಯೋರು ಪೆನ್ಸಿಲಲ್ಲಿ. ಅದು ನೋಡ್ಕೊಳ್ತಾ ಇದ್ನಲ್ಲ, ಓಹೋ ಈ ಕಾರ್ನರ್ಗೆ ಇಲ್ಲಿ ಬರ್ತದೆ ಅಂತ ನಾನು ಊಹೆ ಮಾಡ್ಕೊಂಡು ಕೆಲವು ಟೈಮ್ನಲ್ಲಿ ಅವ್ರು ಕೆಲಸ ಮಾಡ್ತಿರೋವಾಗ ನೀನು ಹಾಕೋ ನೀನು. ಅಷ್ಟು ವರ್ಷಕ್ಕೆ ಎಷ್ಟು 3-4 ವರ್ಷ ನೋಡಿ ಸಾಕಾಗಿತ್ತು. ಸಿಕ್ಕಿದ ಚಾನ್ಸ್ ಅಂತಂದ್ರೆ ನಾನೇ ಶುರು ಮಾಡಿಬಿಟ್ಟೆ. ಅದು ಅವತ್ತಿಂದ ಇದುವರೆಗೂ ಅವರು ಸ್ಕೆಚ್ ಹಾಕ್ತಿದ್ದೇ ಇಲ್ಲ, ನಾನೇ ಆಗ್ತಾಯಿದ್ದೆ. ಅಂದರೆ ಸ್ವಲ್ಪ ದಿನ ಆಯಿತು, ಹೆಚ್ಚು ಕಡಿಮೆ ಒಂದು 45 ವರ್ಷ ಆಯಿತು ಅವ್ರ ಹತ್ರ ಕೆಲಸ ಬಿಟ್ಟು. ಆಮೇಲೆ ಅಲ್ಲ, ಏನೇನು ಕೆಲಸ ಮಾಡ್ತಿದ್ರು ಅಲ್ಲ ಹೇಳಿ ಡೀಟೇಲ್ ಆಗಿ. ನಾನು ಮಾಡ್ತಾಯಿದ್ದು ಅಸಿಸ್ಟೆಂಟ್ ಕೆಲಸ ಮಾಡ್ತಾಯಿದ್ದೆ. ಏನು ಅಸಿಸ್ಟೆಂಟ್ ಕೆಲಸ ಅಂದ್ರೆ ಏನೇನಿರೋದು? ಬ್ರಷ್ ತೊಳೆಯೋದು, ಪ್ಲೇಟ್ ಒರೆಸೋದು, ಫಿಗರು ಆಗಾದ್ಮೇಲೆ ಎತ್ತಿಕ್ಕೋದು, ಬೇರೆ ಇನ್ನೊಂದು ಇಡೋದು. ಡ್ರಾಮಾ ಕಂಪ್ನಿ ಥರ ಚಿಕ್ಕ ತಾನೆ, ನಾನೇ ಎತ್ತಿಡ್ತಾ ಇದ್ದೆ. ನಿಮ್ಮ ಗುರುಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಿ. ನಿಮ್ಮ ಗುರುಗಳ ಬಗ್ಗೆ ಯಾರವರು, ಏನು? SK ಸೀನು ಅಂತ ಅವರು ಸತ್ತು 2 ವರ್ಷ ಆಯಿತು. ಅವರು ನಮ್ಗೆ ದೇವರು, ನನಗೆ ದೇವರು. ಯಾಕೆಂದರೆ ಅವ್ರ ಕೆಲಸ ಹೇಳ್ಕೊಡ್ದಿದ್ರು ಕೆಲಸ ಮಾಡೋ ಜಾಗದಲ್ಲಿ ನಿಲ್ಲಿಸಿ ಹೊಡೆಯೋರು. ಇಲ್ಲೆಲ್ಲ ಬರಿಗಳು ಬಂದ್ಬಿಡೋದು. ಸ್ವಲ್ಪ ಲೇಟ್ ಆಯಿತು ಅಂದರೆ ಕೆಲ್ಸಕ್ಕೆ ಬರೋದು ಹೊಡೆಯೋರು, ಇಲ್ಲೇ ಹೊಡೆಯೋರು. ಇದಕ್ಕೆ ಗಿಂಡಿಗೆ ಹೊಡೆಯೋರು. ಆ ಥರ ಎಲ್ಲ ಅನುಭವಿಸಿ ಅವರು ನನಗೆ ದೇವರು ಅಂತಲೇ ಹೇಳ್ತೀನಿ ನಾನು. ಯಾಕೆಂದರೆ ಅವ್ರು ಹೊಡೆದ್ರೂ ಇವತ್ತು ಇದೆಲ್ಲ ಬರೆಯೋಕ್ಕೆ ಚಾನ್ಸ್ ಸಿಕ್ಕಿತ್ತು ಅವರಿಂದಲೇ. ಅಲ್ಲ, ಕೆಲಸನೇ ಕಲಿಸ್ಲಿಲ್ಲ ಅಂತೀರಾ, ದೇವರು ಅಂತೀರಾ, ಹೆಂಗೆ? ಕೆಲಸ ಅವ್ರು ಮಾಡೋದನ್ನ ನೋಡ್ಕೊಳ್ತಾ ಇದ್ನಲ್ಲ, ನೋಡು ದೃಷ್ಟಿ ನೀವು ನೋಡಿದ್ರೆ ಕೆಲಸ ಕಲ್ತಿರೋ. ಆಮೇಲೆ ಬರ್ತೀನಿ, ಹಂಗೆ ಬರ್ತೀನಿ. ಆಮೇಲೆ ನೀನೇ ಫಸ್ಟ್ ಕೋಟ್ ಮಾಡೋ. ಫಸ್ಟ್ ಕೋಟ್ ಅಂದ್ರೆ ಏನು? ಕಲರ್ ಇಟ್ ಮಾಡಬೇಕು. ಸ್ಕೆಚ್ ಆದಮೇಲೆ ಕಲರ್ ಇಟ್ ಮಾಡಬೇಕು. ಕಲರ್ ಇಟ್ ಮಾಡೋನೆ, ಅದ್ರ ಮೇಲೆ ಸುಮ್ಮನೆ ಲೈಟ್ ಇಕ್ಬಿಟ್ಟು ಕಳಿಸ್ಬಿಡು. ಅಷ್ಟು ಚೆನ್ನಾಗಿ ಮಾಡೋವರೆಗೂ ಅವ್ರು ಮಾಡೋದನ್ನು ನೋಡ್ಕೊಂಡಿದ್ದು ಮಾಡ್ತಾಯಿದ್ದೆ. ನಾನು ಹಂಗೆ ಕಳಿಸಿದ್ರೆ ಇವನೇ ಆರ್ಟಿಸ್ಟ್ ಆಗಿಬಿಡ್ತಾನಲ್ಲ ಅಂದ್ಬಿಟ್ಟು ಸ್ವಲ್ಪ ಟಚ್ ಮಾಡಿಬಿಟ್ಟು ಅಲ್ಲೆಲ್ಲ ಟಚ್ ಮಾಡಿಬಿಟ್ಟು ಅವ್ರು ಕಳಿಸ್ಬಿಡೋದು. ಥಿಯೇಟ್ರ್ಗಳಿಗೆ ಕಳಿಸ್ಬೋದು. ಆವಾಗ ನಾಜ್ ಥಿಯೇಟ್ರು, ಆಮೇಲೆ ಕಂಟ್ರೋನ್ಮೆಂಟ್ನಲ್ಲಿ ಒಂದು ಥಿಯೇಟ್ರ್ ಇದೆ, ಆ ಥಿಯೇಟ್ರಿಗೆ ಕಳಿಸೋರು. ಕೆಲವು ಟೈಮ್ನಲ್ಲಿ ಹುಡುಗರು ಬರಲಿಲ್ಲ ಅಂದರೆ ಇಬ್ಬರು ಬಂದರೆ ಇಬ್ಬರು ಎತ್ಕೊಳ್ಳೋರು, ನಾನು ಜೊತೆಲಿ ಹೋಗೋನಿ. ಯಾಕೆಂದರೆ ಸೇರಬೇಕಲ್ಲ ಜಾಗಕ್ಕೆ. ಆ ಜಾಗಕ್ಕೆ ಹೋಗಿ ಕಟ್ಟಿಸ್ಬಿಟ್ಟು ತಿರುಗಿ ನಡ್ಕೊಂಡು ಬರೋವಿ. ಕಂಟ್ರೋನ್ಮೆಂಟಿಂದ ಗಾಂಧಿನಗರಕ್ಕೆ ನಡ್ಕೊಂಬರೋವಿ. ಬಸ್ ಚಾರ್ಜ್ ಕೊಡ್ತಾ ಇರಲ್ಲ ನಮ್ಮ ಗುರುಗಳು, ಅಂಥ ಕಠಿಣವಾದ ಮನುಷ್ಯರು. ಕಂಟ್ರೋನ್ಮೆಂಟಿಂದ ನಡ್ಕೊಂಬರ್ತಾಯಿದ್ವಿ. ನಡ್ಕೊಂಬಂದರೆ ಅವ್ರಿಗೆ ಕೊಡ್ತಾ ಇದ್ದಿದ್ದು 4 ಆಣೆ, ಇಲ್ಲ ಇಬ್ಬರಿಗೆ 2 ಆಣೆ ಕೊಡೋರು ನಮ್ಮ ಗುರುಗಳು. ನನಗೇನು ಕೊಡ್ತಾ ಇರಲಿಲ್ಲ. ನಾನು ಬರೀ ಸೂಪರ್ವೈಸರ್ ಕೆಲಸಕ್ಕೆ ತಾನೇ ಹೋಗ್ತಾ ಇದ್ದಿದ್ದು. ಅವ್ರು ಕಟ್ಸೋ ಕರೆಕ್ಟಾಗಿದೆಯಾ ನೋಡೋರು. ನೋಡ್ಬಿಟ್ಟು ಸಾಕು ನೋಡಿ ಬಂದ್ಬಿಡೋದು. ಅಂದರೆ ಗುರುಗಳು ಅಂದಮೇಲೆ ಅದು ಮಹಾಶ್ರೇಷ್ಠವಾದ ಅಕ್ಷರ. ತಂದೆ ತಾಯಿ ಆದಮೇಲೆ ಗುರುಗಳು, ಅದು 3ನೇ ಅಕ್ಷರದಲ್ಲಿ ಇದ್ದಾರೆ. ಅದರಿಂದ ನಾವು ಅಲ್ಲಿ ಕಾಸು ಕೇಳ್ತಾ ಇರಲಿಲ್ಲ. ಮನೆಗೆ ಹೋಗ್ಬೇಕಾದ್ರೆ 6 ಕಾಸು ಕೊಡೋರು. ಎಷ್ಟು ಗಂಟೆಗೆ? 8 ಗಂಟೆಗೆ ನಡ್ಕೊಂಡು ಸಿದ್ದಾಪುರಕ್ಕೆ ಹೋಗೋಣ. ಗಾಂಧಿನಗರದಿಂದ ಸಿದ್ದಾಪುರ ರೀ, ಲಾಲ್ಬಾಗಿಂದ ಆ ಕಡೆ ಸಿದ್ದಾಪುರ ಗೊತ್ತಾ? ಅಲ್ಲಿಗೆ ಹೋಗೋಣ ನಡ್ಕೊಂಡು. ಎಷ್ಟೋ ಸಾರಿ ಲಾಲ್ಬಾಗ್ ಒಳಗಡೆ ಹೋಗ್ಬೇಕಾದ್ರೆ ಭಯ ಬೀಳೋನಿ, ಒಬ್ಬನೇ ಹೋಗ್ಬಿಡೋನಿ. ಒಂದ್ಸಾರಿ ಭಯ ಬಿಟ್ಟೆ. ಆಮೇಲೆ ಮಂತ್ರ ಹಾಕಿ ಏನೋ ಮಾಡಿದ್ರು, ಅದು ಸರಿ ಹೋಯ್ತು. ಅವಾಗ 6 ಕಾಸಿಗೆ ಬಸ್ಸು ಕೊಟ್ಬಿಟ್ರೆ ನಾನು ತಿನ್ಕೊಂಡು ಹೋಗೋದು. 6 ಕಾಸು ಕೊಟ್ಟರೆ ಹೆಚ್ಚು ಕಡಿಮೆ ನಮ್ಮ ಮನೆವರೆಗೂ ತಿನ್ಕೊಂಡು ಹೋಗೋಣ. 6 ಕಾಸು ಕಳೆಕಾಯಿ ತಗೊಂಡ್ರೆ ತಿನ್ಕೊಂಡು ಹೋಗೋಣ. ಬಡ್ತಾನ ರೀ. ಅದಾದಮೇಲೆ ನಮ್ಮ ಗುರುಗಳು ಬೆಳಗ್ಗೆ ಜಲ್ದಿ ಬರೋ ಬನಗಳು ಹೋಗ್ಬೇಕು. ಅವ್ರು ಮಲಗಿರೋ ನಾನು ಹೋಗೋಣ. ಬೀಗ ಕೊಟ್ಟು ಕಳಿಸಿ ಅವ್ನಿಗೆ ನಡ್ಕೊಂಡು ಹೋಗೋದು. ಸಿದ್ದಾಪುರದಿಂದ ಗಾಂಧಿನಗರಕ್ಕೆ ನಡ್ಕೊಂಡು ಬರೋಣ. ನಡ್ಕೊಂಡು ಬಂದು ಬೀಗ ತೆಗೆದು ಕಸ ಗುಡಿಸಿ ನೀರು ತರೋದು. ಅವ್ರು ಬಂದ ಮೇಲೆ ನೀರು ತಂದರೆ ಅಂದರೆ ಅವ್ರು ಟಿಫನ್ ಇಲ್ಲ.
ನಂಗೆ ಟಿಫನ್ ಕೊಡ್ತಾ ಇಲ್ಲ. ಬೆಳಿಗ್ಗೆ ಮನೆಯಲ್ಲಿ ನಮ್ಮ ತಾಯಿ ಮಾಡೋಕ್ಕಾಗ್ತಾ ಇಲ್ಲ ಬಡತನ. ಅದರಿಂದ ನಾನು ಒಬ್ಬನೇ ನಡ್ಕೊಂಬರೋಣ, ಜಲ್ದಿ ಮಾಡಿಬಿಟ್ರೆ ಟಿಫನ್ ಸಿಗ್ತದಪ್ಪ ಅನ್ನೋ ಒಂದು ಅಭಿಲಾಷೆ. ಕೆಲವು ಟೈಮಲ್ಲಿ ಮಿಸ್ ಆಗಿಬಿಡೋದು. ನೀರು ತರೋದು ಲೇಟ್ ಆಯಿತು ಅಂದರೆ ಸ್ವಲ್ಪ ಅವತ್ತು ಟಿಫನ್ ಇಲ್ಲ. ಅಂದ್ರೆ ನೀರು ತರೋದು ಲೇಟ್ ಆದರೆ ಟಿಫನ್ ಕೊಡಿಸ್ತಾ ಇರಲಿಲ್ಲ. ಪನಿಷ್ಮೆಂಟ್ ಒಡೆಯರಿ. ಇಲ್ಲಿ ಗೆಂಡ ಮೇಲೆ ಹೊಡೆಯರು ಅಂದರೆ ಅರ್ಥ ಮಾಡ್ಕೊಳ್ಳಿ. ಅದಂತ ಅದು ಬಂದಿದ್ದರಿಂದಾನೇ ದೇವರು ನನಗೆ ಈ ಶಕ್ತಿ ಕೊಟ್ಟ. ಯಾಕೆಂದರೆ ಅವ್ರು ಹೇಳ್ಕೊಡ್ಲಿಲ್ಲ ಈ ಬಣ್ಣದಲ್ಲಿ ಮಾಡೋ ಈ ಬಣ್ಣದಲ್ಲಿ ಮಾಡೋ ಅಂತ ಹೇಳ್ತಾರೆ. ಅವ್ರು ಮಾಡೋ ಕಲರ್ ನಂಗೆ ಹಂಗೆ ಮಾಡೋಣ. ಅವ್ರು ನೋಡ್ಬಿಟ್ಟು ಎತ್ತಿಕೋ ಬೆಳಗ್ಗೆ ಬಂದು ಒಣಗಿತ್ತು ಅಂದರೆ ರೆಡಿ ಮಾಡು, ಲೈಟ್ ಇಟ್ಟು ಕಳಿಸೋರು. ಹಂಗೆ ಕಾಮಕ್ಕ ಅವ್ರಿಗೆ ಎಷ್ಟು ಸುಲಭ ಆಗುತ್ತೋ ಅಷ್ಟು ಸ್ಕೆಚರ್ ನಾನು, ಕೋಟಿಂಗ್ ನಾನು, ಕಟೌಟ್ ಹೊಡೆಯೋದು ನಾನು. ಕಟೌಟ್ ಹೊಡೆದ್ಮೇಲೆ ಅದಕ್ಕೆ ಬಣ್ಣ ಹೊಡೆದು ಡ್ರೆಸ್ಗಳಿಗೆಲ್ಲ ಕಲರ್ ಹೊಡೆದು ಆಮೇಲೆ ಅದರ ಮೇಲೆ ಲೈಟ್ ಇಕ್ಕೋರು ನಮ್ಮ ಗುರುಗಳು. ಅಂದರೆ ಫೋಲ್ಡಿಂಗ್ಸ್ ಬರಬೇಕಲ್ಲ, ಒಂದೇ ಟಿಂಟ್ ಹೊಡೆದು ಬಿಡೀನಿ, ಅವರು ಫೋಲ್ಡಿಂಗ್ಸ್ ಮಾಡೋದು. ಅದನ್ನು ಕಲ್ತ್ಕೊಂಡು ಸಿನಿಮಾ ಇದಕ್ಕೆ ಬೇಡರ ಕಣ್ಣಪ್ಪ ಬಂತು. ಅದರಲ್ಲಿ ಒಂದು 7-8 ಬ್ಯಾನರ್ ಇತ್ತು. 7-8 ಬ್ಯಾನರ್ನಲ್ಲಿ ದೊಡ್ಡ 12x8, 6x4, ಅಂದರೆ ಊರುಗಳಿಗೆಲ್ಲ 6x4 ಕಳಿಸೋರು, 8x6 ಕಳಿಸೋರು, 12 ಅಡಿ ಕಳಿಸೋರು. ಆ ಟೈಮ್ನಲ್ಲಿ ಅಂದರೆ ದೊಡ್ಡದು ಅಂದರೆ ಸಾಗರು, ಪ್ರಭಾತ್ಗೆ 2 ಬ್ಯಾನರ್. ಅಬ್ಚೂರಿನ ಪೋಸ್ಟ್ ಆಫೀಸ್ಗೆ ಚಿಕ್ಕದೊಂದು ಬ್ಯಾನರು, ಹಿಂದ್ಗಡೆ ಒಂದು ಬ್ಯಾನರು, 2 ಕಳಿಸಿದ್ರು. ಬಂಗಾರದ ಮನುಷ್ಯಗೆ ಸ್ಟೇಟ್ಸಲ್ಲಿ ದೊಡ್ಡದಾಗಿ ಹಾಕಿದೆ. ಅಂದರೆ ನಾನು ಸ್ವಂತ ಕಂಪ್ನಿ ಇಟ್ಮೇಲೆ ದೊಡ್ಡದಾಗಿ ಹಾಕಿದೆ. ನಾನು ಕೊಳಗಂಡಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ನಮ್ಮ ತಂದೆ ತಾಯಿ ಬೆಳೆದ ಊರು. ನಾನು ಹೊಟ್ಟೆಲಿದ್ದೀನಿ, ನಮ್ಮ ತಾಯಿ ಹೊಟ್ಟೆಲಿ. ಆ ಟೈಮ್ನಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನಮ್ಮ ಮಾವ ಅಂದರೆ ತಾಯಿ ಮಾವ ತಗೊಂಬಂದು ವಿಕ್ಟೋರಿಯಾ ಹಾಸ್ಪಿಟಲ್ ಸೇರಿಸಿದ್ರು. ಅಲ್ಲಿ ಜನ್ಮ ಇರ್ತಿದ್ದು. ಅಲ್ಲಿಂದ ನಾನು ದೊಡ್ಡವನಾಗಿ 9 ವರ್ಷ ವಯಸ್ಸಿಗೆ ಬರಬೇಕಾದ್ರೆ ಹಿಟ್ಟನ್ನ ರಾತ್ರಿ ಮಾಡಿದ್ದು ಹಿಟ್ಟನ್ನ ಕಲಸಿ ಮಜ್ಜಿಗೆ ಹಾಕಿ ಕೊಡೋರು ನಮಗೆ. ಆದರೆ ಅದು ನಿಜವಾಗಲೂ ಅದು ಟಾನಿಕ್ಕೆ. ಆ ಕಾಲದಲ್ಲಿ ನಾವು ಗಂಜಿ ಅಂತ ಇದ್ವಿ, ಇವಾಗ ಟಾನಿಕ್ ಅದು ಕೊಡೋರು. ಅದು ಕುಡಿದ್ಬಿಟ್ಟು ಬಂದೆ ಅಂದರೆ 2 ಗಂಟೆವರೆಗೂ ಏನು ಮಾತಾಡ್ತಾ ಇರಲಿಲ್ಲ. ನಾವು 4 ಜನ ಅಣ್ಣ ತಮ್ಮಂದರು. ಅದರಲ್ಲಿ ದೊಡ್ಡವರು, ನಾನು 5 ವಯಸ್ಸಿರುವಾಗಲೇ ಅವ್ರು ತೀರ್ಕೊಂಡ್ರು. ದೊಡ್ಡಣ್ಣ ವೆಂಕಟರಾಮಯ್ಯ ಅಂತ ಅವ್ರ ಹೆಸರು. ಅದಾದಮೇಲೆ ರಾಮಯ್ಯ ಅಂತ ಒಬ್ಬ ಇದ್ದರು, ಅವ್ರಿಗೂ ಒಂದು ಕಣ್ಣಿಲ್ಲ, ಸ್ವಲ್ಪ ಐಬಿತ್ತು. ಅವರು ತೀರ್ಕೊಂಡು ಆಗಲೇ ಭಾಳ ವರ್ಷಗಳಾಯಿತು. ಈಗಿರೋದು ನಮ್ಮ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋರು ನಾನು, ನಮ್ಮ ತಮ್ಮ ಇಬ್ಬರೇ ಇರೋರು. ಅಕ್ಕಂದಿರು ಇಬ್ಬರು ಹೊರಟೋದ್ರು, ನಾವಿಬ್ಬರೇ ಇರೋದು. ಹೇಗಿತ್ತು ನಿಮ್ಮ ಕುಟುಂಬ ಅವಾಗ ಏನು ಕಷ್ಟಪಟ್ಟರೆ ಸುಖವಾಗಿ ಊಟ ಮಾಡೇವಿ. ಕಷ್ಟಪಡಲಿಲ್ಲ ಅಂದರೆ ಅವತ್ತು ಊಟಕ್ಕೆ ತೊಂದರೆ ಆಗೋದು. ಅಂದರೆ ಆಗಿನ ಕಾಲದಲ್ಲಿ ನಾನು ಹೇಳ್ತಾ ಇರೋದು 70 ವರ್ಷದ ಮಾತು. ಆ ಕಾಲದಲ್ಲಿ ಒಳ್ಳೆ ಊಟ ಸಿಗಬೇಕು ಅಂದರೆ ಕಷ್ಟ ಬೀಳಬೇಕು, ಇಲ್ಲಾಂದರೆ ರೊಟ್ಟಿನೋ ಗಿಟ್ಟಿನೋ ತಿನ್ಕೊಂಡು ಕಾಲ ಕಳಿಬೇಕು. ಆ ಥರ ಜೀವನ ಮಾಡಿದ್ವಿ. ನಿಮ್ಮ ತಂದೆ ಏನು ಮಾಡೋರು ಕೆಲಸ? ಅವ್ರ ವಯಸ್ಸಾಗೋಗಿತ್ತು, ಬೇಸಾಯ ಮಾಡ್ತಾಯಿದ್ರು. ಹೊಲ ಇತ್ತು. ನನಗೆ ಬುದ್ಧಿ ಬಂದ ಮೇಲೆ ಹೊಲ ಮಾರಿಬಿಟ್ರು. ಹೊಲದಲ್ಲಿ 5 ಎಕರೆ ಜಮೀನಿತ್ತು. 5 ಎಕರೆನ 800 ರೂಪಾಯಿಗೆ ಮಾರಿಬಿಟ್ಟು ನಾನು ಅವಾಗ ಜನನ ಆಗಿದ್ದೆ. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನಾನು ಜನ್ಮ ಇರ್ತಿದ್ದು. ಅಲ್ಲಿಗೆ ಬಂದರು ನಮ್ಮ ತಂದೆ. ಅಂದರೆ ಸ್ವಲ್ಪ ಕಾಲ್ಗೆ ಇದಾಗಿತ್ತು, ಏಟಾಗಿತ್ತು. ಇಲ್ಲಿ ಸ್ವಲ್ಪ ಕುಂಟೋರು. ಅದರಿಂದ ಅವ್ರ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಕೆಲಸ ಅಂದರೆ ವ್ಯಾಪಾರ ಅಂದರೆ ಲಕ್ಷ್ಮಿ. ಅದು ವ್ಯಾಪಾರ ಮಾಡೋರು ಸುಖವಾಗಿ ಊಟ ಮಾಡೋವಿ. ಅಂದರೆ ಬಡತನ ಅಂತಂದ್ರೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ನಾಳೆ ಊಟಕ್ಕಿಲ್ಲ. ಆ ಥರ ಪರಿಸ್ಥಿತಿ. ನಮ್ಮ ತಾಯಿ ಹೋಗೋರು, ನನ್ನ ಕರ್ಕೊಂಡು ಹೋಗೋರು. ನೀನು ಬಾರೋ ನನ್ನ ಜೊತೆಲಿ. ಹಣ್ಣು ಹಂಪಲು ಇದು ಹಾಸ್ಪಿಟಲ್ ಮುಂದೆ ಮಾರ್ತಾಯಿದ್ವಿ. ಹೌದು, ಮೂಸಂಬಿ, ಮಾವಿನ ಹಣ್ಣು, ಬಾಳೆಹಣ್ಣು, 3-4 ಐಟಮ್. ಅಂದರೆ ವ್ಯಾಪಾರ ಚೆನ್ನಾಗೋದು. ಎಲ್ಲಿ ಮಾರ್ಕೆಟ್ ಹತ್ರ ಪೋರ್ಟ್ ಇದೆಯಲ್ಲ, ಕೋಟೆ. ಆ ಕೋಟು ಪಕ್ಕದಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಇದೆ. ಅಲ್ಲೇ ಜನ್ಮ ಆಗ್ತಿದ್ದು. ಅಲ್ಲೇ ನಮ್ಗೆ ದೇವರು ದಾರಿ ತೋರಿಸಿದ್ರು. ಹೌದು, ಹಣ್ಣು ಮಾರಿ ಸಾಯಂಕಾಲ 4 ಗಂಟೆಗೆ ಆಗಿಬಿಡೋದು. ನಡ್ಕೊಂಡು ಚಿತ್ತಾಪುರಕ್ಕೆ ಹೋಗಿ, ಮಾರ್ಕೆಟಿಂದ ಚಿತ್ತಾಪುರಕ್ಕೆ ಹೋಗಿ ನಡ್ಕೊಂಡು. ಅಂದರೆ ನಡೆಯೋದು ಪ್ರಾಕ್ಟೀಸ್ ಆಗೋಗಿತ್ತು. ಆಮೇಲೆ ಅಲ್ಲಿ ಹೋಗಿ ನಮ್ಮ ತಾಯಿ ಅಡುಗೆ ಮಾಡೋವರೆಗೂ ಇದ್ದು ಊಟ ಮಾಡು ಮಲಗೋಗಿ. ಅಂದರೆ ಹಿಟ್ಟು ಸೊಪ್ಪು ಸಾರು. ಆ ಹಿಟ್ಟು ತಿಂದ್ರೇ ನಮ್ಮ ಗುರುಗಳು ಎಷ್ಟೋ ಸಾರಿ ಕೇಳಿದ್ರು, ಅನ್ನ ಅಂದರೆ ಯಾಕೋ ಬೇಡ ಅಂತೀಯ? ನನಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅಣ್ಣ ಅಂತ ಇದ್ದವರು. ಸರಸ್ವತಿ ಬರಬೇಕು ಅಂದರೆ ಅಷ್ಟು ಈಸಿಯಾಗಿ ಬರೋಲ್ಲ ಸರ್. ಭಗವಂತ ಕಣ್ಣೆತ್ತು ನೋಡಿದ್ರೇ ಸರಸ್ವತಿ ಬರೋದು. ಲಕ್ಷ್ಮಿ ಬರಲಿಲ್ಲ, ಸರಸ್ವತಿ. ಯಾವ ಊರು ನಿಮ್ಮದು?
ಕೊಳಗಂಡಳ್ಳಿ ಎಲ್ಲಿ ಬರುತ್ತದ? ಕನಕಪುರ ಆದಮೇಲೆ ಸಿಗುತ್ತೆ. ಸ್ವಂತ ಮನೆ ಇತ್ತಾ ಬೆಂಗಳೂರಲ್ಲಿ? ಇಲ್ಲ ಸರ್, ಬಾಡಿಗೆ. ಅವಾಗ ಬಾಡಿಗೆ 2,500 ರೂಪಾಯಿ. ಆ ಕಾಲದಲ್ಲಿ 2,500 ರೂಪಾಯಿ ದೊಡ್ಡ ಅಮೌಂಟ್ ಅಲ್ವಾ. ಸ್ವಂತ ಮನೆ ಇಲ್ಲ. ಸ್ಕೂಲ್ಗೆ ಹೋದ್ರಾ? 4ನೇ ಕ್ಲಾಸ್ವರೆಗೂ ಓದಿದೆ. ಬರೀ ಆ ಈ ಹೇಳ್ಕೊಡೋರು ಅಷ್ಟೇ. ಗೌರ್ಮೆಂಟ್ ಸ್ಕೂಲು. ಅದು ನಮ್ಗೆ ಗುರುಗಳು ABCD ಕಲಿಸಿದ್ರು. ಅದು ಕಲಿಸಿದ್ದು ಒಂದೇ, ABCD ಕಲಿಸಿ 26 ಅಕ್ಷರನೂ ಅವ್ರು ಹೇಳ್ಕೊಟ್ರು. ನಾನು ಆ ಈ ಕಲಿಯೋಕ್ಕೆ 2 ವರ್ಷ ಬರಲಿ. 2 ವರ್ಷದಲ್ಲಿ ಅದನ್ನು ಮರ್ತೇ ಬಿಟ್ಟು ಬಿಡಿ. ಯಾಕೆ ಓದೋದು ನಿಲ್ಸ್ಬಿಟ್ರಿ ಸ್ಕೂಲ್ಗೆ ಹೋಗೋದು? ಬಡತನ ಅಂತ ಹೇಳಿದ್ನಲ್ಲ, ಬಡತನ ಅಂದಮೇಲೆ ಮನುಷ್ಯ ನಡ್ಗೋಗ್ತಾನೆ. ಆ ಬಡತನ ನಿವಾರಿಸ್ಬೇಕು ಅಂದರೆ ಕೆಲಸ ಮಾಡಬೇಕು. ಕೆಲಸಕ್ಕೆ ಬಂದೆ. ಏನು ಕೆಲಸಕ್ಕೆ ಬಂದ್ರಿ? ನಾನು ಫಸ್ಟು ತೋಟದಲ್ಲಿ ನೀರು ಬಿಡ್ತಾಯಿದ್ದೆ. ಅದಾದಮೇಲೆ ಹುಡುಗರ ಜೊತೆ ಆಟ ಆಡೋಕ್ಕೆ ಹೋಗಿ ಅದೆಲ್ಲ ಬಿಟ್ಬಿಟ್ಟು ನಮ್ಮ ತಾಯಿ ಏನು ಮಾಡಿದ್ರು, ಈ ಕೆಲಸಕ್ಕೆ ಹಾಕಿದ್ರು. ಏನು ಕೆಲಸಕ್ಕೆ? ಇದೇ ಕೆಲಸ, ಆರ್ಟಿಸ್ಟ್ ಆಗೋಕ್ಕೆ. ಸಿನಿಮಾ ಕೆಲಸ. ಸಿನಿಮಾದಲ್ಲಿ ಏನು ಕೆಲಸ? ಬೋರ್ಡ್ಗಳು ಬರೆಯೋದು, ಬ್ಯಾನರ್ಗಳು ಬರೆಯೋದು, ಕಟೌಟ್ ಬರೆಯೋದು, ಅದನ್ನೆಲ್ಲ ಮಾಡ್ತಾಯಿದ್ದೆ. ಅದೇ ಕೆಲ್ಸಕ್ಕೆ ಬಂದ್ರಿ ಅಂತ ಹೇಳಿದ್ರಿ, 4ನೇ ಕ್ಲಾಸ್ ಓದೋದು ಬಿಟ್ಬಿಟ್ಟ ಮೇಲೆ ಕೆಲಸಕ್ಕೆ ಬಂದೆ. ಅದೇ ನಮ್ಮ ಗುರುಗಳು SK ಸೀನು ಅಂತ, ಅವ್ರ ಹತ್ರ ಕೆಲಸಕ್ಕೆ ಬಂದೆ. ಅದು ಡೈರೆಕ್ಟಾಗಿ ಬರಲಿಲ್ಲ, ಬೇರೆ ಒಬ್ಬರು ರೆಕಮೆಂಡೇಷನಲ್ಲಿ ಈ ಹುಡುಗ ಒಳ್ಳೇನಪ್ಪ, ಇವನ್ನ ಕರ್ಕೊಂಡೋಗು ಅಂದರೆ ಸೈಕಲ್ ಹಿಂದ್ಗಡೆ ಓಡ್ತಾ ಇದ್ದೆ. ಯಾರು ಸೈಕಲ್ ಹಿಂದ್ಗಡೆ? ನಮ್ಮ ಗುರುಗಳೇ ಸೈಕಲ್ ಹಿಂದ್ಗಡೆ. ಅದು ಹೇಳ್ದಲ್ಲ, 5-6 ವರ್ಷ ಇದೇ ಪದ್ಧತಿಯಲ್ಲಿ. ಎಷ್ಟು ವಯಸ್ಸು ನಿಮ್ದಾಗ? ಆಗ 9 ವರ್ಷ. 9ನೇ ವಯಸ್ಸಿಗೆ ಕೆಲಸ ಸ್ಟಾರ್ಟ್ ಮಾಡಿ 9ನೇ ವಯಸ್ಸಿಗೆ ಮಾಡಿ ಗುರುಗಳು ಬರುವಾಗ ಅನ್ನ ತರೋರು, ಅನ್ನ ಸಾರು. ಅದನ್ನು ತಿಂದು ಅವ್ರು ಬರೋದು ಎಷ್ಟೊತ್ತಿಗೆ 8:30ಗೆ ಬರೋರು. ನಾನು 7:30ಗೆ ಬಂದು ಎಲ್ಲ ಅಚ್ಚುಕಟ್ಟು ಮಾಡಿ ಕ್ಲೀನ್ ಮಾಡಿ ಇಡೋನಿ. ಅವರು ಬಂದಮೇಲೆ ಎಲ್ಲ ಕೆಲಸಕ್ಕೆ ರೆಡಿ ಮಾಡಿ ನನಗೆ ಊಟ ಮಾಡೋ ಅನ್ನೋರು, ಊಟ ಮಾಡೋದು. ಸೊ ಊಟ ಅವರೇ ಬೆಳಗ್ಗೆ ಮಧ್ಯಾಹ್ನ ಊಟ ಕೊಡೋದು? ಮಧ್ಯಾಹ್ನದ ಊಟ ಬೆಳಗ್ಗೆ ಜಲ್ದಿ ಬಂದರೆ ಊಟ, ಇಲ್ಲಾಂದರೆ ಅದು ಮಧ್ಯಾಹ್ನಕ್ಕೆ ಇಟ್ಕೊಂಡ್ಬಿಡೋದು. ಆದರೆ ಸಾಯಂಕಾಲ ಮನೆಗೆ ಹೋದ್ಮೇಲೆ ಹಿಟ್ಟು ಸಾರು ಅಮ್ಮ. ಸೊ ಕೆಲಸ ಹೇಗೆ ಕಲಿತಾ ಹೋದ್ರಿ ಹೇಳಿ ಸರ್? ನಾನು ಕಟೌಟ್ ಹೊಡಿತಾ ಇದ್ದೆ. ಪ್ಲೇವುಡ್ ಕಟ್ ಮಾಡಿ, ನೋಡಿದ್ರಲ್ಲ ಕಟೌಟು, ಆ ಕಟೌಟ್ನ ಹಂಗೆ ಶೇಪಾಗಿ ಕಟ್ ಮಾಡಿ ಮಳೆಗಳು ಹೊಡೆದು ಹಿಂದ್ಗಡೆ ರೀಪರ್ ಇಟ್ಟು ಮಳೆಗಳು ಹೊಡೆದು ಕಾರ್ಪೆಂಟ್ರ್ ಕೆಲಸನೂ ಗೊತ್ತು, ಅದೂ ಮಾಡಿದ್ದೆ. ಬಟ್ಟೆ ಹೊಡಿತಾ ಇದ್ದೆ, ಫ್ರೇಮ್ ಹೊಡಿತಾ ಇದ್ದೆ, ಕೋಟಿಂಗ್ ಹೊಡಿತಾ ಇದ್ದೆ. ಕೋಟಿಂಗ್ ಆದಮೇಲೆ ಸ್ಕೆಚ್ ಹಾಕ್ತಾಯಿದ್ದೆ. ಸ್ಕೆಚ್ ಆದಮೇಲೆ ಆಯಿಲ್ ಕೋಟ್ ಹೊಡಿತಾ ಇದ್ದೆ. ಆಯಿಲ್ ಕೋಟ್ ಆದಮೇಲೆ ಫಸ್ಟ್ ಕೋಟ್ ಮಾಡೋ ಅನ್ನೋರು. ಅಂದರೆ ಭಾಳ ದೂರ ವರ್ಷಗಳಾದಮೇಲೆ 3-4 ವರ್ಷ ಆದಮೇಲೆ ಫಸ್ಟ್ ಕೋಟ್ ಮಾಡೋನು, ಅದಕ್ಕೆ ಲೈಟ್ ಇಟ್ಬಿಟ್ಟು ಕಳಿಸೋರು. ಕೆಲಸಕ್ಕೆ ಸೇರ್ಕೊಂಡು ನಂತರ ಹೇಳಿ. 9 ವಯಸ್ಸಿನ ಮೇಲೆ ಕೆಲಸಕ್ಕೆ ಸೇರಿದೆ. ಕೆಲಸಕ್ಕೆ ಸೇರಿ ಒಂದು ಸರಸ್ವತಿ ಬರಬೇಕು ಅಂದರೆ ಮನುಷ್ಯ ಶ್ರದ್ಧೆ ಇಲ್ಲದೆ ಬರೋಲ್ಲ. ಎಲ್ಲರೂ ಆರ್ಟಿಸ್ಟ್ ಆಗೋಗ್ಬಿಡೋದು. ನಮ್ಮ ಗುರುಗಳೇ ಹೇಳ್ಕೊಟ್ಟಿದ್ದು, ಶ್ರದ್ಧೆ ಇದ್ದರೆ ಮಾತ್ರ ಕೈ ಅಂಟುತ್ತೆ. ಅಂದರೆ ಶ್ರದ್ಧೆ ಅಂದರೆ ಅದಕ್ಕೆ ಒಳಪಡಬೇಕು. ಬಂದ್ರೇ ಅದನ್ನು ಜೀರ್ಣ ಮಾಡ್ಕೊಳಕ್ಕಾಗತ್ತೆ. ಏನೇನು ಕೆಲಸ ಕಲ್ತ್ರಿ ಅಲ್ಲಿ? ಸರ್, ಫಿಗರ್ಗಳು ಮಾಡ್ತಾಯಿದ್ದೆ, ಡ್ರೆಸ್ ಮಾಡ್ತಾಯಿದ್ದೆ, ಕೈ ಕಾಲು ಮಾಡ್ತಾಯಿದ್ದೆ. ಒಂದು ಬ್ಯಾನರ್ನಲ್ಲಿ 3 ಫಿಗರ್ ಬರೋದು. 3 ಫಿಗರ್ನೂ ಡ್ರೆಸ್ಸು ಮಖ ಎಲ್ಲ ಅದರಲ್ಲಿ ಲೈಟ್ ಇಕ್ಬಿಟ್ಟು ನಮ್ಮ ಗುರುಗಳು ಕಳಿಸೋರು. ಅದು ಮಾಡಬೇಕಾದ್ರೆ ಒಂದು ದಿನಕ್ಕೆ 2 ಬ್ಯಾನರ್ ಮಾಡೋರು. ನಮ್ಮ ಗುರುಗಳು ಒಂದೇ ಮಾಡೋರು. ವಯಸ್ಸು ಚಿಕ್ಕದಲ್ವ ಅವ್ರಿಗೆ, ನನಗಿನ್ನ ಅವರು 10 ವರ್ಷ ದೊಡ್ಡವರು. ಅವ್ರು ಸ್ವಲ್ಪ ಸ್ಲೋ, ನಾನು ಸ್ವಲ್ಪ ಫಾಸ್ಟ್. ಅದರಂತೆ ಹೋಗ್ತಾ ಇದ್ವಿ. 2 ಮಾಡಿ ಇನ್ನೊಂದು ಮಾಡೋ ಅನ್ನೋರು. ಸಾಯಂಕಾಲ ಆಗೋದು, ರಾತ್ರಿಗೆ ಮಾಡಿಬಿಡೋ, ಮಾಡ್ತಾಯಿದ್ದೆ. ಎಸ್, ರಾತ್ರಿ 1 ಗಂಟೆವರೆಗೂ ಮಾಡೋಣ. 1 ಗಂಟೆ ಮೇಲೆ ನಿದ್ದೆ ಬಂದ್ಬಿಡೋದು, ಮಲಗಿಬಿಡೋದು. ಶೆಡ್ಡಲ್ಲೇ ಮಲಗ್ತಾ ಇದ್ದೆ. ಮನೆಗೆ ಹೋಗ್ತಾ ಇದ್ದೆ. ಆರ್ಟಿಸ್ಟ್ ಆದಮೇಲೆ ನಮ್ಮ ಶೆಡ್ಡಲ್ಲೇ ಮಲಗಿಸೋರು. ಊಟಕ್ಕೆ ಕಾಸು ಕೊಟ್ಬಿಟ್ಟು 4 ಆಣಿ ಕೂಪನ್ ಹೊಟ್ಟೆ ತುಂಬ ಸರಸ್ವತಿ ಲಾಡ್ಜ್ ಅಂತ ಇತ್ತು, ಗೊತ್ತಾ, ಗಾಂಧಿನಗರದಲ್ಲಿ. ಅಲ್ಲಿ ಊಟ ಮಾಡೋದು. ಅಲ್ಲಿನ ಪರ್ಮನೆಂಟ್ ಕಸ್ಟಮರ್ ಎಲ್ಲ ಜಾಸ್ತಿ ಆರ್ಡರ್ ಹಾಕೋದು. ಸರ್, ಆರ್ಟಿಸ್ಟ್ ಆದ್ರೆ ಎಷ್ಟನೇ ಇಸ್ವಿ ಗೊತ್ತಾದು? ಸರ್ 58 ಸರ್. 1958 ನೀವು ಆರ್ಟಿಸ್ಟ್. 58ರಲ್ಲಿ ಆರ್ಟಿಸ್ಟ್ ಆದ್ರಲ್ಲ, ಏನೇನು ಕೆಲಸ ಮಾಡಿದ್ರಿ ಹೇಳಿ ಸರ್? ಆರ್ಟಿಸ್ಟ್ ಆಗಬೇಕಾದ್ರೆ ಸ್ಕೆಚರ್ ಆಗಬೇಕು. ಸ್ಕೆಚರ್ ಆದಮೇಲೆ ಫಸ್ಟ್ ಕೋಟ್ ಮಾಡೋದಾಗಬೇಕು. ಫಸ್ಟ್ ಕೋಟ್ ಆದಮೇಲೆ ಫಿನಿಶಿಂಗ್ ಮಾಡೋದಾಗಬೇಕು. ಬ್ಯಾಕ್ಗ್ರೌಂಡು ಮಾಡಬೇಕು. ಆ ಫಿಗರ್ಗೆ ತಕ್ಕಂತೆ ಡ್ರೆಸ್ಸು ವಾಶ್ ಮಾಡಬೇಕು. ಅದೆಲ್ಲ ಮಾಡ್ತಾಯಿದ್ವಿ. ಸರ್, 1958ರಲ್ಲಿ ನೀವು ಆರ್ಟಿಸ್ಟು. 1972ರಲ್ಲಿ ಕಂಪನಿ. 14 ವರ್ಷ ನೀವು ಕಲಾವಿದರು. ಹೌದು. 14 ವರ್ಷ ಏನೇನು ಮಾಡಿದ್ರಿ? ಉದಯ್ ಕುಮಾರ್ ಅಂತ ಆ ಪಿಕ್ಚರ್ದು 2 ಬ್ಯಾನರ್ ಮಾಡಿದೆ. ಅಲ್ಲಿಗೆ ಆರ್ಟಿಸ್ಟ್ ಅಂತ ಹೆಸರು ತೊಗೊಂಡ್ಬಿಟ್ಟಿದ್ದೆ. ಅಂದರೆ ಬೇರೆ ಕಂಪ್ನಿಯಲ್ಲಿ ಕರಿಬೇಕು ಅಂದರೆ ನನಗೆ ಒಂದು ಸ್ಟೇಜ್ ಇರಬೇಕಲ್ವ. ಆ ಸ್ಟೇಜ್ ಇದ್ಮೇಲೆ ಕರೆದ್ರು ಅವರು. ನಮ್ಮ ಗುರುಗಳು ನಾಳೆಯಿಂದ ಬರಬೇಡ ನೀನು ಅಂದರು. ಏನಕ್ಕಂತರೂ ಗೊತ್ತಿಲ್ಲ ಅಂದ್ಬಿಟ್ಟು ಗುರುಗಳ ಹತ್ರ ಮಾಡ್ತಾಯಿದ್ದೆ.
ಅದಾದಮೇಲೆ ರಾಮ ಆರ್ಟ್ಸ್ಗೆ ಹೋದೆ. ರಾಮ ಆರ್ಟ್ಸಿಂದ ಅಲ್ಲಿ 8 ವರ್ಷ ಮಾಡಿದೆ. 8 ವರ್ಷ ಆದಮೇಲೆ 61ರಲ್ಲಿ ಬಿಟ್ಟೆ. ತಿರುಗಿ ನಮ್ಮ ಗುರುಗಳ ಹತ್ರನೇ ಹೋದೆ. ನಾನೇ ಹೋದೆ. ಅಯ್ಯೋ ಏನೇ ವಯಸ್ಸಾದ್ರೆ ನಾನು ಮಾಡ್ತಾ ಇದ್ದೀನಿ, ನೀನು ಬಂದು ಮಾಡಯ್ಯ, ಸ್ವಲ್ಪ ಹೆಲ್ಪ್ ಮಾಡಯ್ಯ, ನನಗೆ ದೊಡ್ಡ ಬೆಟ್ಟನ ಭಾರ ಹೊತ್ಕೊಂಡಂಗೆ ಅಲ್ವ ಅಂದರೆ ಗುರುಗಳ ಆ ಮಾತು ಅನ್ಬೇಕಂದ್ರೆ ಅವ್ರು ಎಷ್ಟು ನೊಂದಿದ್ರೆ ಆ ಮಾತಂತಾರೆ. ಅದನ್ನ ಅಂದ್ಕೊಂಡು ನಾಳೆಯಿಂದ ಬರಲಾಣ ಅಂದೆ. ಆಯುಧ ಪೂಜೆಗೆ ಹೋದೆ. ಆಯುಧ ಪೂಜೆಗೆ ಹೋಗ್ಬಿಟ್ಟು ಮಾರನೇ ದಿನ ನಾಳೆಯಿಂದ ಬರಲಾಣ ಅಂದೆ. ಬಾ ಅಂದೆ. ಹೋದೆ. ಇವೊಂದು ರಾಜ್ ಕಪೂರು, ರಾಜೇಂದ್ರ ಕುಮಾರ್, ಸಂಗಮ್ ಪಿಕ್ಚರ್ದು ವರ್ಕ್ ಇತ್ತು, ಅದು ಮಾಡಿದೆ. ಬ್ಯಾನರ್ಗಳ ಮೇಲೆ ಫಿಗರ್ಗಳು ಬರೆಯೋದು ಸರಿ, ಕಟೌಟ್ ಅಲ್ಲ, ಬ್ಯಾನರ್, ಈ ಥರ ಸ್ಕ್ವೇರ್ ಬ್ಯಾನರ್ನಲ್ಲಿ ಇವರಿಬ್ಬರು ರಾಜ್ ಕಪೂರು, ವೈಜಯಂತಿಮಾಲ, ಇನ್ನೊಂದು ಕಡೆ ರಾಜೇಂದ್ರ ಕುಮಾರ್, ಅದು ಹಾಕಿ ಕೆಳಗಡೆ ಸಂಗಮ್ ಅಂತ, ಅದನ್ನು ನಾನೇ ಬರೀತಾ ಇದ್ದೆ. ಅದಾದಮೇಲೆ ದಿಲೀಪ್ ಕುಮಾರ್ದು ಒಂದು ಪಿಕ್ಚರ್ ಬಂತಲ್ಲ ಸರ್, ಮುಘಲಾಜಮನ ಸರ್, ಅದಕ್ಕೆ ಮುಂಚೆ ಹಳೆ ಪಿಕ್ಚರ್ ಮದರ್ ಇಂಡಿಯಾ ಕೆಲಸ ಮಾಡಿದೆ. ಮದರ್ ಇಂಡಿಯಾ ಆದಮೇಲೆ ಒಂದು ಬಂತು, ಮದರ್ ಇಂಡಿಯಾ ಹೇಳ್ತೀನಿ. ಮದರ್ ಇಂಡಿಯಾ ಕೆಲಸ ಮಾಡಬೇಕಾದ್ರೆ ನಮ್ಮ ಗುರುಗಳ ಹತ್ರ 4 ಬ್ಯಾನರ್ ಬಂತು. 4 ಬ್ಯಾನರು ನಾನೇ ಮಾಡಿದೆ. ಅವ್ರು ಹೈಲೈಟ್ ಇಟ್ಟು ಕಳಿಸಿದ್ರು. ಅಷ್ಟು ಶ್ರದ್ಧೆ ಅಂದರೆ ಬಡತನ ಇದ್ದಿದ್ದರೆ ನಾವು ಕೆಲಸ ಕಲಿಯೋಕ್ಕಾಗೋದು. ಸರಸ್ವತಿ ಅಷ್ಟು ಈಜಿಯಾಗಿ ಬರೋದು. ಕಲ್ತ ಮೇಲೆ ಅದನ್ನು ನಿಭಾಯಿಸೋಕ್ಕೆ ಕಂಪ್ನಿ ಇಟ್ಟೆ. ಇದು ನೋಡಿದೆ ಸರ್, ನಮ್ಮ ಗುರುಗಳು ನಾಳೆಯಿಂದ ಬರಬೇಡ ನೀನು ಅಂದರು. ರಾಮ ಆರ್ಟ್ಸ್ಗೆ ಹೋದೆ. ಅಲ್ಲಿ ಒಂದು 8 ವರ್ಷ ಮಾಡಿದೆ. 8 ವರ್ಷ ಅಂದರೆ ರೆಕಾರ್ಡ್ ಬ್ರೇಕ್ ಮಾಡಿದೆ. ಚಿನ್ನಪ್ಪ ಎಷ್ಟು ಚೆನ್ನಾಗಿ ಬರೀತಾನಂತೆ, ಅಲ್ಲೇ ಕೊಡ್ರಿ ಕೆಲಸ. ಹಿಂದಿ ಪಿಕ್ಚರು, ಕನ್ನಡ ಪಿಕ್ಚರು, ತೆಲುಗು ಪಿಕ್ಚರು, ತಮಿಳ್ ಪಿಕ್ಚರ್ ಎಲ್ಲ ಮಾಡಿದ್ರು. ಮುಲ್ಗಮ್ ಸೂತ್ರ ವಾಲಿಬನ್ನು MGRದು ನಾನೇ ಮಾಡಿದ್ದು ಆ ಕಾಲದಲ್ಲಿ. ಆರ್ಟಿಸ್ಟ್ ಟಾಪ್ ಅಲ್ಲ, ಸಾಧಾರಣ ಪಿಕ್ಚರ್ ಹೆಸರುಗಳು ಬಹಳ ಪಿಕ್ಚರ್ಗಳು ಮಾಡಿದೆ ಸರ್. ರಾಮ ಆರ್ಟ್ಸ್ ಮುಗಿದ ನಂತರ ಏನು ಮಾಡಿದೆ? ರಾಮ ಆರ್ಟ್ಸ್ ನಾಳೆ ಕಂಪ್ನಿ ಇಡಬೇಕು, ಇವತ್ತು ಕೆಲಸ ಬಿಡ್ತಾ ಇದ್ದೀನಿ ಅಂದರೆ ಭಗವಂತನೇ ನೆಲದ ಮೇಲೆ ಬಂದು ದಾರಿ ತೋರಿಸ್ದಂಗೆ ಆಗೋಯ್ತು. ಕೆಲಸ ಇಲ್ಲ. ಮಧ್ಯಾಹ್ನ ಒಂದು 1,000 ರೂಪಾಯಿ ಕೆಲಸ ಮಾಡಿದ್ದೆ. 8 ರೂಪಾಯಿ ತೊಗೊಂಡಿದ್ದೆ, 200 ರೂಪಾಯಿ ತೊಗೊಂಡು ಹೋದೆ. ನಮ್ಮ ಹತ್ರ ಒಬ್ಬ ಅಸಿಸ್ಟೆಂಟ್ ಇದ್ದ, ಅವರಿಬ್ಬರು ಹೋದ್ವಿ. ಇಲ್ಲೊಂದಿದೆ ಸರ್ ಜಾಗ, ನೋಡಿ ಸರ್ ಬಂದು. ಒಂದು ಮೂಲೆನ್ ಟ್ಯಾಕ್ಸ್ ಎದುರುಗಡೆ ಸಂಧಿಯಲ್ಲಿ ಚಿಕ್ಕದೊಂದು ಜಾಗ ಇತ್ತು, ಅಂದರೆ 30 ಫೀಟ್ 20 ಫೀಟ್. ಆ ಜಾಗದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ರಾಜ್ಕಮಲ್ ಆರ್ಟ್ಸ್ ಅಂತ. ಅಂದರೆ ರಾಜ್ಕಮಲ್ ಆರ್ಟ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಹಳಬರೆಲ್ಲ ಚಿನ್ನಪ್ಪ ಕಂಪ್ನಿ ಇಟ್ಟವನೇ, ಅವ್ನು ಕೊಡ್ರಿ ಕೆಲಸ. ಅಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದೆ, ಭಯಭಕ್ತಿಯಿಂದ ಮಾಡ್ತಾ ಇದ್ದೆ. ದೇವ್ರ ಕೌರು. ಕಂಪನಿ ಯಾವಾಗ ಇಟ್ರಿ? 72. ಕಂಪನಿ ಇಟ್ಟ ನಂತರ ಯಾವ ಸಿನಿಮಾ ಮಾಡಿದ್ರಿ? ಕಂಪನಿ ಬಂಗಾರದ ಮನುಷ್ಯ ಮಾಡಿದೆ, ನಾನಿನ್ನ ಮರಿಲಾರೆ ಮಾಡಿದೆ. ಆಮೇಲೆ ಬೇಕಾದಷ್ಟು ಪಿಕ್ಚರ್ ನೋಡಿದ್ವಿ. ರಾಜ್ಕುಮಾರ್ದೇ ಲೆಕ್ಕ ಇಲ್ದಂಗೆ ಮಾಡಿದ್ದೀನಿ. ಆಮೇಲೆ ರಾಜ್ಕುಮಾರ್ ಬಿಟ್ಟು ವಿಷ್ಣುವರ್ಧನ್ ಅಂಬರೀಷು ಕೆಲಸ ಮಾಡಿದ್ದು. ನಾಗರಾವ್ ಫಸ್ಟ್ ಪಿಕ್ಚರು ಬ್ಯಾನರ್ ಬರ್ದೋನೆ ನಾನು. ಕಟೌಟ್ ಮಾಡಿದ್ದೀವಲ್ಲ? ಹೌದು. ಅದೆಲ್ಲ ಹೇಳಿ, ಕಟೌಟ್ ಮಾಡಿದ್ದಾನೆ ಅಂತ ಹೇಳಿ. ನೆನಪು ಬರಲ್ಲ. ಕಟೌಟ್ ಮಾಡಿದ್ದು, ಬ್ಯಾನರ್ ಮಾಡಿದ್ದು ಎಲ್ಲ ನಾನೇ ಮಾಡಿದ್ದೆ. ಆಮೇಲೆ ಇನ್ಯಾವ ಸಿನಿಮಾ ಮಾಡಿದೆ? ನಾನೊಬ್ಬ ಕಳ್ಳ, ರಾಜ್ಕುಮಾರ್ ಅವ್ರದ್ದು, ಸನಾದಿ ಅಪ್ಪಣ್ಣ, ಬೇಕಾದಷ್ಟು ಪಿಕ್ಚರ್ ಮಾಡಿದ್ದೀನಿ ಸರ್. ವಯಸ್ಸಾಯ್ತಲ್ಲ, ನೆನಪು ಬರೋ ಕಷ್ಟ ಆಗ್ತದೆ. ಅಂದ್ರೆ ಅವಾಗ ತುಂಬಾ ಬ್ಯುಸಿ ಇದ್ರಾ? ಸಿಕ್ಕಾಪಟ್ಟೆ ವರ್ಕ್ ಇತ್ತು? ಏನು ಸರ್, ಇವರು ಚಿಕ್ಕ ಹುಡುಗ, ಇವರು 20 ವರ್ಷ ಆದಮೇಲೆ ಜೊತೆಲಿ ಹಾಕ್ಕೊಂಡು ನನಗೆ ಅಸಿಸ್ಟೆಂಟಾಗಿ ಅದು ಟೀ ಕಾಫಿ ತರೋಕ್ಕಷ್ಟೇ. ಅದೇ ಎಷ್ಟು ಬ್ಯುಸಿ ಇದ್ರಿ ಅವಾಗ ನೀವು? ಎಷ್ಟು ಬ್ಯುಸಿ ಇದ್ರಿ? 24 hours ವರ್ಕರ್ ಸರ್. ಬೆಳಗ್ಗೆ 8 ಗಂಟೆಗೆ ಹೋಗಿ ನಿಂತ್ಕೊಂಡೆ ಅಂದರೆ ರಾತ್ರಿ 12 ಗಂಟೆ, 16 hours ವರ್ಕ್ ಮಾಡೋದು. ಇಲ್ಲ ಇವನ್ನೆಲ್ಲ ದೊಡ್ಡವ್ರು ಮಾಡೋಕ್ಕಾದ್ರೆ ಕಷ್ಟ ಇದಲ್ಲ. ರಾಜ್ಕುಮಾರ್ ಜೊತೆಗೆ ನಿಮ್ಮ ಸಂಬಂಧ ಹೇಳಿ. ಅವರು ದೇವರು ಸರ್. ಅವರು ರಾಜ್ಕುಮಾರ್ ನನ್ನವ್ರಿಗೂ ಅವರು ಒಂದೇ ಒಂದು ಮಾತಂದರು, ಚಿನ್ನಪ್ಪ ಅನ್ನೋ ಹೆಸರು ಇಲ್ಲದೆ ದೊಡ್ಡಪ್ಪ ಅಂತ ಇಡಬೇಕಾಯ್ತು ನಿನ್ನ ಹೆಸರು. ನೀನು ದೊಡ್ಡ ಕಟೌಟ್ಗಳೆಲ್ಲ ಮಾಡಿ ನಾನು ಪ್ರಪಂಚಕ್ಕೆ ತೋರಿಸ್ಬಿಟ್ಟಲ್ಲ ನೀನು ಅಂದರು ರಾಜ್ಕುಮಾರ್. ಬಂಗಾರದ ಮನುಷ್ಯ, ದಾರಿ ತಪ್ಪಿದ ಮಗ, ಎಲ್ಲ ಸರ್ ಪಿಕ್ಚರ್ಗಳ ಹೆಸರು ಮರೆತು ಇವಾಗ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಸರಿಯಾಗಿ ಬರ್ತಾ ಇಲ್ಲ. ಅಣ್ಣವ್ರ ಜೊತೆಗೆ ನಿಮ್ಮ ಇನ್ನೊಂದಷ್ಟು ನೆನಪುಗಳನ್ನ ಹೇಳಿ, ಅದಕ್ಕೆ ಕಳೆದಂಥ ಸಮಯ ಹೇಳಿ. ಇಲ್ಲ ಸರ್, ಜಾಸ್ತಿ ಅವರ ಶೂಟಿಂಗ್ನಲ್ಲಿ ನೋಡ್ತಾ ಇದ್ದೆ, ಜಾಸ್ತಿ ನಾನು ಮಾತಾಡೋಕ್ಕಾಗಲಿಲ್ಲ. 2 ಸಾರಿ ಸಿಕ್ಕಿದ್ರು. ಸನಾದಿ ಅಪ್ಪಣ್ಣ, ಆಮೇಲೆ ಇದು ನಾನಿನ್ನ ಮರಿಲಾರೆ, 2 ಪಿಕ್ಚರ್ಗೆ ಮಾತ್ರ ಸಿಕ್ಕಿದ್ರು. 2 ಪಿಕ್ಚರ್ನಲ್ಲೇ ನಿನ್ನ ಹೆಸರು ಚಿನ್ನಪ್ಪ ಅಂತ ಯಾಕಿಟ್ರು ತಂದೆ ತಾಯಿ? ದೊಡ್ಡಪ್ಪ ಅಂತ ಇಡಬೇಕಾಯ್ತು. ದೊಡ್ಡ ಕಟೌಟ್ಗಳೆಲ್ಲ ಮಾಡ್ತಾ ಇದ್ದೀಯಾ ಅಂದರೆ ತಮಾಷೆಗೆ ಜನಗಳೆಲ್ಲ ಓದ್ಬಿಟ್ರು. ನಿಮ್ಮ ಕಟೌಟ್ಗಳಿಗೆ ಜನ ಏನಂತ ರೆಸ್ಪಾನ್ಸ್ ಮಾಡ್ತಾ ಇದ್ರು ಸರ್? ಚಿನ್ನಪ್ಪಣ್ಣ ಕೆಲಸ ಮಾಡಿದ್ರೆ, ಕಟೌಟ್ ಮಾಡೋದು ಅಂದರೆ ಚೆನ್ನಾಗೇ ಮಾಡಿರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗಿತ್ತು. ಕಟೌಟ್ ಯಾಕೆ ಮಾಡ್ತಿದ್ರಿ? ಕಟೌಟ್ ಇಲ್ಲದೆ ಸಿನಿಮಾ ಓಡ್ತಾ ಇರಲಿಲ್ವಾ ಸರ್? ಪಬ್ಲಿಸಿಟಿ ಈಸ್ ಇಂಪಾರ್ಟೆಂಟ್.
ಭಾಳ ಇಂಪಾರ್ಟೆಂಟ್. ಪಬ್ಲಿಸಿಟಿ ಮಾಡದೆ ಹೋದರೆ ಪಿಕ್ಚರು ಎಲ್ಲೈತೋ ಎಲ್ಲೇ ಯಾವ ಥಿಯೇಟ್ರಲ್ಲಿದೆ, ಆನೇಕಲ್ನಲ್ಲಿ ನಡೀತಾ ಇರೋ ಪಿಕ್ಚರ್ ಹೆಸರು ಇಲ್ಲಿ ಬರೋದು ಅಂದರೆ ಅಷ್ಟು ಪಬ್ಲಿಸಿಟಿ ಆಗೋದು. ನಿಮಗೆ ತುಂಬ ಖುಷಿ ಕೊಟ್ಟಿದ್ದು ಕಟೌಟ್ ಯಾವುದು? ಬಂಗಾರದ ಮನುಷ್ಯ ಸರ್. ಯಾಕೆ ಖುಷಿ ಕೊಟ್ಟಿದ್ದು? ಅದು ಜನಗಳೆಲ್ಲ ನಮ್ಮ ಸ್ನೇಹಿತರುಗಳು ಆರ್ಟಿಸ್ಟ್ಗಳೆಲ್ಲ ಬಂದು ಭಾಳ ಚೆನ್ನಾಗಿ ಮಾಡಿದ್ಯಾ ಅಂದರು. ಬಂತು. ಒಂದು ಕಟೌಟ್ ಮಾಡೋಕ್ಕೆ ಎಷ್ಟು ದುಡ್ಡು ಚಾರ್ಜ್ ಮಾಡ್ತಾ ಇದ್ರಿ ಸರ್? ಸ್ಕ್ವೇರ್ ಫುಟು 5 ರೂಪಾಯಿ 10 ರೂಪಾಯಿ, ಇವಾಗಂತೂ 40-50 ಇದೆ. ಅವಾಗೆಲ್ಲ ಅಷ್ಟು ಭಾಳ ಕಡಿಮೆ. ಕಂಪ್ಲೀಟ್ ವರ್ಕು ಸ್ಕ್ವೇರ್ ಫೀಟ್ ವರ್ಕು ಅಂದರೆ 20ಕ್ಕೆ 8 ಅಂದರೆ ಎಷ್ಟು ಸ್ಕ್ವೇರ್ ಫುಟ್ ಬರುತ್ತೆ? 160 ಅಡಿ. 160 ಸ್ಕ್ವೇರ್ ಫುಟ್ಗೆ 5 ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡಿ ಕೊಡೋರು. ಒಂದು ಕಟೌಟ್ ಮಾಡೋಕ್ಕೆ ಎಷ್ಟು ದಿನ ಹಿಡಿತಿತ್ತು? 1 ದಿನ 1.5 ದಿನ ಅಷ್ಟೇ. ಬೇರೆ ಕಟೌಟ್ಗಳು ನೀವು ಮಾಡಿದ್ದು? ಸಿನಿಮಾ ಸರ್ ತಮಿಳು ಮಾಡಿದ್ದೀನಿ, ಕನ್ನಡ ಮಾಡಿದ್ದೀನಿ. ಕನ್ನಡ ಜಾಸ್ತಿ ನನ್ನ ಹಿಸ್ಟ್ರಿಯಲ್ಲಿ ಮಾಡಿರೋದು ಕನ್ನಡನೇ. ತಮಿಳು, ಹಿಂದಿ ಅಮಿತಾಬ್ ಬಚ್ಚನ್, ರಾಜೇಶ್ ಖನ್ನಾ ಅವ್ರದ್ದೆಲ್ಲ ಬೇಕಾದಷ್ಟು ಬರೆದ್ಬಿಟ್ಟೆ. ಆಮೇಲೆ ತಮಿಳು ಪಿಕ್ಚರ್ನಲ್ಲಿ MGR, ಶಿವಾಜಿ ಗಣೇಶನ್ ಅವ್ರನ್ನೆಲ್ಲ ಮಾಡಿದ್ದೀನಿ, ಬರೆದಿದ್ದೀನಿ. ಆಮೇಲೆ ರಜನಿಕಾಂತ್ ಫಸ್ಟ್ ಮಾಡಿದ್ದೆ ನಾನು ಸರ್. ಯಾವುದು? ಕಥಾಸಂಗಮಲ್ಲಿ ಒಂದು ಸೀನಲ್ಲಿ ಬರ್ತಾನೆ ರಾಜು. ಆ ಒಂದು ಸೀನ್ ಅಷ್ಟೇ. ಅದು ಕಥಾಸಂಗಮ ಮಾಡಿದ್ದೆ ಥ್ರೋಟ್ ಕರ್ನಾಟಕಕ್ಕೆ ಕಳಿಸಿದ್ದೆ ಬ್ಯಾನರ್ಗಳು. ಅದರಲ್ಲಿ ಒಂದೇ ಒಂದು ಬ್ಯಾನರ್ನೇ 2 ಬ್ಯಾನರ್ನಲ್ಲಿ ಹಾಕಿದ್ದೆ ರಜನಿಕಾಂತ್. ಆಮೇಲೆ ತಮಿಳು ಪಿಕ್ಚರ್ನಲ್ಲಿ ರಜನಿಕಾಂತು ಬೇಕಾದಷ್ಟು ಮಾಡಿಬಿಟ್ಟಿದ್ದೆ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಮದುವೆ ಯಾವಾಗ ಆಯಿತು ಅದೆಲ್ಲ ಹೇಳಿ. ಮದುವೆ 60ರಲ್ಲಿ ಆಗಿತ್ತು. ಅಲ್ಲಿಂದ ಆವಾಗೇ ಕೆಲಸಕ್ಕೆ ಸೇರಿಬಿಟ್ಟಿದ್ದೆ. ನಮ್ಮ ಗುರುಗಳ ಹತ್ರ ಕೆಲಸ ಮಾಡ್ತಾಯಿದ್ದೆ. 62ರಲ್ಲಿ ಇವನು ಹುಟ್ಟಿದ, 64ರಲ್ಲಿ ಇನ್ನೊಬ್ಬ. ಈ ಥರ 5 ಜನ ಗಂಡು ಮಕ್ಕಳೇ ಸರ್. ಹೆಣ್ಮಕ್ಳಿಲ್ಲ? ಅದ್ರ ಒಬ್ಬ ಹೋಗ್ಬಿಟ್ಟ. 32 ವರ್ಷವರೆಗೂ ಅವನು ಮದುವೆ ಮಾಡ್ಕೊಳ್ಳಿಲ್ಲ. ನಮ್ಮನ್ನು ಕೈ ಬಿಟ್ಬಿಟ್ಟು ಹೊರಟೋದ. ಅವನು ಇದ್ದಿದ್ರೆ ನಮ್ಗೆ ಈ ಪರಿಸ್ಥಿತಿ ಇಲ್ಲ. ಏನು ಅವ್ರು ಚುರುಕ? ಇನ್ನೂ ಚುರುಕ? ಭಾಳ ಇಂಟೆಲಿಜೆಂಟ್. ಇವತ್ತು ಹೇಗಿದ್ದೀರಿ? ಪರವಾಗಿಲ್ಲ ಸರ್, ಹೆಂಗೋ ದೇವರು. ನಂಬಿಕೆ ಎಂಬುದು ಮಹಾಶ್ರೇಷ್ಠವಾದ್ದು. ಆ ನಂಬಿಕೆ ಇದೆ, ಅದನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ. ದಾರಿ ತೋರಿಸ್ತಾ ಇದ್ದಾರೆ. ಅಂದರೆ ಕಷ್ಟ ಇದೆ, ಮನುಷ್ಯ ಅಂದಮೇಲೆ ಕಷ್ಟ ಸುಖ ಅನುಭವಿಸಲೇಬೇಕು. ಇವಾಗ 5 ತಿಂಗಳಾಯ್ತು ಸರ್ ನಾನು ಕೆಲಸ ಮಾಡಿ. 5 ತಿಂಗಳಿಂದ ನನ್ನ ಜೀವನ ಹೆಂಗೆ. ಇವರು ಆರ್ಟಿಸ್ಟೇ ಸರ್. ಸ್ಕೂಲ್ ಗೋಡೆಗಳ ಮೇಲೆ ಫಿಗರ್ಗಳು ಬರೆಯೋದು, ಲೆಟ್ರಿಂಗ್ಸ್ ಬರೆಯೋದು ಎಲ್ಲ ಮಾಡ್ತಾರೆ. ನನ್ನ ಹತ್ರನೇ ಇದು ಕೆಲಸ ಕಲ್ತಿದ್ದು. ನಿಮ್ಮ ಮಕ್ಕಳು ಎಲ್ಲರೂ ಆರ್ಟಿಸ್ಟಾ? ಇಲ್ಲ. ಇವರು ಇನ್ನೊಬ್ಬ ಬಂದವನ್ನಲ್ಲ ಅವರು ಇನ್ನಿಬ್ಬರು ಇಲ್ಲ. ನಿಮ್ಮ ಮನೆಯವರು ಇದ್ದಾರೆ. ಅವ್ರಿಗೆ ಮೊನ್ನೆ ಒಂದು 8 ದಿನಕ್ಕೆ ಮುಂಚೆ ಹೊಸಲ ಹತ್ರ ಬಿದ್ದುಬಿಟ್ಟು ಕಾಲು ನೋವು ಒದ್ದಾಡ್ತಾ ಇದ್ದೀವಿ. ಭಗವಂತ ಇದ್ದಾನೆ. ಥ್ಯಾಂಕ್ ಯು. ನನ್ನ ಹೆಸರು ರಾಮಚಂದ್ರ ಅಂತ. ರಾಮಚಂದ್ರ ಚಿನ್ನಪ್ಪ. ನಿಮ್ದು ಏನು ಸರ್ ವೃತ್ತಿ? ನಿಮ್ಮದು ಕಲೆ, ಚಿತ್ರಕಲೆ. ಚಿತ್ರಕಲೆ ನೂರಾರು ಯಾವ ಥರ ಅಂದರೆ? ಕುಂಚ ಕಲೆ. ಕುಂಚ ಅಂದರೆ ಬ್ರಷ್ನಲ್ಲಿ ಚಿತ್ರ ಬಿಡಿಸುವಂಥ ಕಲೆ. ನಿಮ್ಮ ತಂದೆಯವ್ರ ಲೈಫ್ ಬಗ್ಗೆ ಸ್ವಲ್ಪ ಮಾತಾಡೋಣ. ನಮ್ಮ ತಂದೆಯವ್ರ ಲೈಫ್ ಬಗ್ಗೆ ಅಂದರೆ ನಾವು ಚಿಕ್ಕ ಹುಡುಗರಿಂದ ಕೇಳ್ಕೊಂಬಂದಿರೋದು ವಿಷಯ ನಾನು ಹೇಳ್ಬೋದು. ನಮ್ಮ ತಂದೆಯವರು ಮುಖ್ಯವಾಗಿ ಚಿನ್ನಪ್ಪ ಕಾಕಯ್ಯ ಅಂತ ಅವ್ರ ಹೆಸರು. ಚಿನ್ನಪ್ಪ ಕಾಕಯ್ಯ. ಅವ್ರಿಗೆ ತಂದೆ ಇಲ್ಲ, ತಾಯಿ ಒಬ್ಬರೇ. ಅವ್ರಿಗೆ ಮಕ್ಕಳ ಅಪಾರ ತುಂಬ ಜನ ಇದ್ದರು. ಅವ್ರನ್ನೆಲ್ಲ ಸಾಕಬೇಕಾಗಿತ್ತು, ಮದುವೆ ಮಾಡಬೇಕಾಗಿತ್ತು, ಮಕ್ಕಳನ್ನ ಓದಿಸ್ಬೇಕಾಗಿತ್ತು. ಓದಿಸೋ ಪರಿಸ್ಥಿತಿಯಲ್ಲಿ ಇಲ್ಲ. ಆವಾಗ ಮಕ್ಕಳನ್ನ ಕೆಲ್ಸಕ್ಕೆ ಕಲಿಸೋರು. ಕೆಲಸಕ್ಕೆ ಅಂದರೆ ಏನು? ವ್ಯಾಪಾರ ಮಾಡೋದು. ಅವಾಗೇನು ಕೆಲಸ ತಕ್ಷಣ ಸಿಗ್ತಾ ಇರಲಿಲ್ಲ. ವ್ಯಾಪಾರ ಮಾಡೋದಾದರೆ ಉದಾಹರಣೆಗೆ ಕಡಲೆಕಾಯಿ ವ್ಯಾಪಾರ, ಹಣ್ಣು ವ್ಯಾಪಾರ, ಬೀದಿ ಬದಿ ವ್ಯಾಪಾರ ಮಾಡೋರು. ಹಾಗೆ ಮಾಡ್ತಾ ಇರಬೇಕಾದ್ರೆ ವ್ಯಾಪಾರ ಯಾವಾಗಲೂ ಶಾಶ್ವತವಾಗಿರೋಲ್ಲ. ಒಂದಿನ ನಡೆಯುತ್ತೆ, ಒಂದಿನ ನಡೆಯೋಲ್ಲ. ಹೀಗಿರಬೇಕಾದ್ರೆ ನಮ್ಮ ತಂದೆಯವ್ರನ್ನ, ಚಿನ್ನಪ್ಪ ಕಾಕಯ್ಯ ಅನ್ನೋರನ್ನ ಸಣ್ಣ ಹುಡುಗರಲ್ಲಿ ಹೀಗೆ ವ್ಯಾಪಾರ ಮಾಡಿದ್ರೆ ನಮ್ಮ ಜೀವನ ಸಾಲಲ್ಲ, ಒಬ್ಬರ ಹತ್ರ ಕೆಲಸಕ್ಕೆ ಸೇರಿಸ್ತೀನಿ ಅಂದರು. ಕೆಲಸಕ್ಕೆ ಸೇರಿಸ್ಬೇಕು ಅನ್ನೋ ಉದ್ದೇಶ ಹೇಗೆ ಬಂತು? ಅವರಿದ್ದಿದ್ದು ಸಿದ್ದಾಪುರ ತೋಟ ಅನ್ನೋರಾಗ. ಈಗ ಸಿದ್ದಾಪುರ ಊರಾಗಿದ್ದು ಉದಾಹರಣೆಗೆ ಹೇಳ್ಬೇಕಾದ್ರೆ ಜಯನಗರ 4th ಬ್ಲಾಕ್ ಸರೌಂಡಿಂಗ್ ಆ ಏರಿಯಾದಲ್ಲಿ ಸೀನು ಆರ್ಟ್ಸ್ ಅನ್ನೋ ಒಬ್ಬ ಯಜಮಾನರಿದ್ದರು. ಆ ಸಂಸ್ಥೆಯ ಯಜಮಾನರಿದ್ದರು. ಅಲ್ಲಿ ಯಾರನ್ನೂ ಸಂಪರ್ಕ ಮಾಡಿ, ನಮ್ಮ ಹುಡುಗ ನಿಮ್ಮ ಹತ್ರ ಕೆಲಸಕ್ಕೆ ಕಳಿಸ್ತೀವಿ, ಸಣ್ಣ ಹುಡುಗ 9 ವರ್ಷದ ಹುಡುಗ, ಓದಿಸೋ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂಥೇಳಿ ಅವ್ರನ್ನ ಸಂಪರ್ಕ ಮಾಡಿ ನಮ್ಮ ಅಜ್ಜಿ ಅವ್ರ ಮುಖಾಂತರ ಕಳಿಸಿದ್ರು. ಎಲ್ಲಿಂದ? ಸಿದ್ದಾಪುರ ತೋಟ ಅಂದರೆ ಅವಾಗೆಲ್ಲ ಬರೀ ಬಯಲು, ಬಿಲ್ಡಿಂಗ್ಗಳಿಲ್ಲ, ಬರೀ ತೋಟ ದಾಟ್ಕೊಂಡು ಬರಬೇಕಾಗಿತ್ತು. ಎಲ್ಲಿಗೆ? ಮೆಜೆಸ್ಟಿಕ್ ಏರಿಯಾ. ಉದಾಹರಣೆಗೆ ಗಾಂಧಿನಗರ. ಮೆಜೆಸ್ಟಿಕ್ ಪಕ್ಕನೇ ಗಾಂಧಿನಗರ. ನಮ್ಮ ತಂದೆ ಅವರು ದನಿಗಳು ಸೈಕಲ್ ಹೋಗ್ತಾಯಿದ್ರೆ ಇವರು ಹಿಂದೆ ನಡ್ಕೊಂಡು ಹೋಗೋರು. ಸ್ಪೀಡ್ ಓಡೋ ಹೊತ್ತು ಓಡೋರು. ಆಮೇಲೆ ನಡ್ಕೊಂಡು ಹೋಗೋರು. ಅವ್ರು ವೆಯ್ಟ್ ಮಾಡೋ ಬಾರ ಹೀಗೆ ರೂಟು ಹೀಗೆ ಕರ್ಕೊಂಡು ಕೆಲಸಕ್ಕೆ ಸೇರಿಸಿದ್ರು. ಏನು ಕೆಲಸಕ್ಕೆ ಸೇರಿಸ್ಕೊಂಡ್ರು? ಸಿನಿಮಾ ಬ್ಯಾನರ್ ಕಟೌಟ್ ಕೆಲಸ ಮಾಡೋ ಕೆಲಸಕ್ಕೆ ಸೇರಿಸ್ಕೊಂಡ್ರು. ಅಲ್ಲಿಂದ ಅವರ ಸಿನಿಮಾ ಆರ್ಟಿಸ್ಟ್ ಅಂದರೆ ಚಿತ್ರಕಲೆ ಭವಿಷ್ಯ ಸ್ಟಾರ್ಟ್ ಆಯಿತು. ಪ್ರಚಾರ ಕಲೆ. ಆದರೆ ನಾನು ಇಲ್ಲೇ ಇರ್ತೀನಾ, ಇದಕ್ಕೆ ನಾನು ನಾಳೆ ಆರ್ಟಿಸ್ಟ್ ಆಗ್ತೀನಾ ಒಂದು ಗೊತ್ತಿರೋಲ್ಲ. ಸಣ್ಣ ಹುಡುಗ, ಸ್ಕೂಲ್ಗೆ ಹೋಗೋ ಹುಡುಗ ಏನು ಗೊತ್ತಿರುತ್ತೆ. ಹಾಗೆ ಅವರು ಒಬ್ಬರು ಗುರು ಕೆಲಸ ಕೊಡೋರು ಕರ್ಕೊಂಬಂದರು, ಕೆಲಸ ಸೇರಿಸಿದ್ರು. ಏನು ಕೆಲಸ ಮಾಡೋಕ್ಕೆ? ಎತ್ತು ಮಾಡ್ಬೋದು, ಟೇಬಲ್ ಎತ್ತು ಮಾಡ್ಬೋದು, ಇದನ್ನು ತಳ್ಳೋದು, ಬ್ಯಾನರ್
ಈ ಬ್ಯಾನರ್ ಅನ್ನೋ ವಿಷಯ ನಿಮ್ಗೆ ತಿಳಿಸ್ಬೇಕು. ಬ್ಯಾನರ್ ಅಂದರೆ ಈಗ ಸಿನಿಮಾ ಥಿಯೇಟ್ರ್ಗಳ ಮುಂದೆ ಇರುವಂಥ ಪಬ್ಲಿಸಿಟಿ ಬ್ಯಾನರ್, ಪ್ರಚಾರ, ಆ ಬ್ಯಾನರ್ ಕೆಲಸಕ್ಕೆ ಸೇರಿಸಿದ್ರು. ಆ ಬ್ಯಾನರ್ ಹೇಗೆ ಮಾಡೋರು? ಆ ಬ್ಯಾನರ್ ತಯಾರು ಮಾಡಬೇಕು. ಹೇಗೆ ತಯಾರು ಮಾಡ್ತಾಯಿದ್ರು? ತೆಳುವು ಬಟ್ಟೆ, ಪ್ರಪಂಚ ಕಾಣಿಸುತ್ತೆ ಆ ಥರ ತೆಳುವು ಬಟ್ಟೆನ ಒಂದು ರೆಗ್ಸಿನ್ ಥರ ಮಾಡಬೇಕು. ಆ ರೆಗ್ಸಿನ್ ಗಾತ್ರ ಮಾಡಬೇಕಾದ್ರೆ ತಿಕ್ ಮಾಡಬೇಕು. ಆ ರೆಗ್ಸಿನ್ ಗಾತ್ರ ಮಾಡಬೇಕಾದ್ರೆ ಅದಕ್ಕೆ ಮೂರು ನಾಲ್ಕು ಲೇಯರ್ಸ್ ಬರುತ್ತೆ. ಲೇಯರ್ಸ್ ಅಂದರೆ ವಾಟರ್ ಕೋಟ್, ಆಯಿಲ್ ಕೋಟ್, ಅದಾದಮೇಲೆ ಕಲರ್ಸ್ ಕೋಟ್, ಆಮೇಲೆ ಫಿಗರ್ ವರ್ಕ್ಸ್, ಈ ಥರ 4 ಸ್ಟೇಜಸ್ ಇರುತ್ತೆ. ಈ ಥರ ಒಂದು ಕೆಲಸಕ್ಕೆ ಅವ್ರನ್ನ ಸಣ್ಣ ಹುಡುಗನ ಕರ್ಕೊಂಬಂದು ಬಿಟ್ಟಿದ್ದು. ಅವ್ರೇನು ಮಾಡಬೇಕಾಗಿತ್ತು? ಕೋಟಿಂಗ್ ಹೊಡಿಬೇಕಾಗಿತ್ತು. ಕೋಟಿಂಗ್ ಹೊಡಿಯೋರು ಅವ್ರಿಗೆ ಸೀನಿಯರ್ಸ್, ಅದನ್ನು ನೋಡೋರು ಇವರು. ಅವ್ರಿಗೇನು ಎತ್ಕೊಡೋದು? ಆಣಿ ಎತ್ಕೊಡ್ಬೇಕು, ಆ ಬ್ರಷ್ ಎತ್ಕೊಡ್ಬೇಕು. ಅವ್ರ ಹತ್ರ ಅಸಿಸ್ಟೆಂಟಾಗಿ ಸೇರಿಕೊಂಡ್ರು. ಅಲ್ಲಿ ಯಾರೋ ಆರ್ಟಿಸ್ಟ್ ವರ್ಕ್ ಮಾಡ್ತಾಯಿದ್ರೆ ಅವ್ರು ಬ್ರಷ್ ತೊಳ್ಕೊಡ್ಬೇಕು, ಬ್ರಷ್ ವಾಶ್ ಮಾಡಬೇಕು, ಅವ್ರಿಗೆ ನೋಡ್ಕೋಬೇಕು, ಇವ್ರಿಗೆ ಆಣಿ ಎತ್ಕೊಡ್ಬೇಕು, ಅಲ್ಲಿ ಕೋಟಿಂಗ್ ಕೆಲಸ ಆಗ್ತಾ ಇರಬೇಕು. ಈ ಥರ 4 ಲೇಯರ್ ಕೆಲಸ ಮಾಡುವಂಥವ್ರು ಅಸಿಸ್ಟೆಂಟಾಗಿ ಹೋದ್ರು ಆ ವಯಸ್ಸಿನಲ್ಲಿ. ಹೀಗೆ ಜೊತೆಯಲ್ಲಿದ್ದು ಅವರೆಲ್ಲ ಕೆಲಸ ಮಾಡೋದನ್ನು ನೋಡಿ ಇದೇನು ಮಾಡ್ತಾಯಿದ್ರು? ಹಗಲೊತ್ತಲ್ಲಿ ಕೋಟಿಂಗ್ ಮಾಡ್ತಾಯಿದ್ರು. ಕೋಟಿಂಗ್, ನೈಟ್ ಸ್ಕೆಚ್ ಹಾಕಬೇಕು, ಗ್ರಾಫ್, ಸ್ಕೇಲ್ ಗ್ರಾಫ್, ಶಾರ್ಟಾಗಿ ಹೇಳ್ಬೇಕಂದ್ರೆ ಸ್ಕೇಲಲ್ಲಿ ಗ್ರಾಫ್, ಸ್ಕೇಲ್ ನೋಡಿಕೊಂಡು ಗ್ರಾಫ್ ಹಾಕ್ಕೊಂಡು ಮೂಗು, ಕಣ್ಣು, ಬಾಯಿ, ಮುಖ ಆಯಿತು, ಹೀರೋಯಿನ್ ಮೂಗು, ಕಣ್ಣು, ಬಾಯಿ, ಅದು ಗ್ರಾಫ್, ವಿಲನ್, ಒಂದು ಫೈಟಿಂಗ್, ಇಷ್ಟು ಒಂದು ಬ್ಯಾನರಲ್ಲಿ ಇರೋದು. ಹೀರೋ ಒಬ್ಬರಲ್ಲದೆ ಇಬ್ಬರು ಇರ್ಬೋದು, ಹೀರೋಯಿನ್ ಒಬ್ಬರಲ್ಲದೆ ಇಬ್ಬರು ಇರ್ಬೋದು. ಇದೆಲ್ಲ ಸೇರಿಸ್ಬೇಕಾಗಿತ್ತು. ಸಿನಿಮಾ ಮೇಕರ್ಸ್ ಏನು ಕೇಳ್ತಾ ಇದ್ರು ಅದನ್ನು ಮಾಡಬೇಕಾಗಿತ್ತು. ಇದನ್ನು ಮಾಡೋದನ್ನೇ ಜೊತೆಯಲ್ಲೇ ಅವ್ರ ಸೀನಿಯರ್ಸ್ ಮಾಡೋದನ್ನು ನೋಡ್ಕೊಂಡು ಬಂದರು. ಕೋಟಿಂಗ್, ಅಸಿಸ್ಟೆಂಟಿಂಗ್, ಸ್ಕೆಚಿಂಗ್, ಹಿಂಗೆ ಮಾಡ್ಕೊಂಡು ಬಂದರು. ಸ್ಕೆಚ್ ಒಂದೊಂದು ಪರ್ಫೆಕ್ಟ್ ಆಯಿತು. ಸ್ಕೆಚ್ ಹಾಕಬೇಕಾದ್ರೆ ಒಂದು ಕಣ್ಣು ಈ ಬ್ಲ್ಯಾಕ್ ಐಟಮ್ ಹಿಂಗಾದರೆ ಒಂಡ್ರೆ ಆಗುತ್ತೆ, ಅಷ್ಟೆಲ್ಲ ಇರಬೇಕು. ಆವಾಗ ಏನಾಯಿತು? ನಿಗಾ, ಶ್ರದ್ಧೆ ಅನ್ನೋದು ಬರುತ್ತೆ. ಆ ಕಣ್ಣು ಸ್ವಲ್ಪ ಹೀಗಾದರೂ, ಐಬ್ರೋ ಸ್ವಲ್ಪ ಉಲ್ಟಾ ಆದರೂ ಹೊಡಿಯೋರು. ಯಾಕೆ ಹಿಂಗಾಯಿತು? ಕೆಲಸ ಮಾಡ್ತಾಯಿದ್ದು, ಏನು ಮಾಡ್ತಾಯಿದ್ರು? ತಿನ್ನೋರು. ಊಟ ಕೊಡ್ತಾಯಿದ್ರು, ನಾಷ್ಟ ಕೊಡ್ತಾಯಿದ್ರು, ಟೀ ಕೊಡ್ತಾಯಿದ್ರು, ನನಗೆ ಗೊತ್ತಿಲ್ಲ, ಅವ್ರು ಹೇಳಿರ್ತಾರೆ. ಓಕೆ, ಈ ಥರ ಕಣ್ಣು, ಮೂಗು, ಬಾಯಿ, ಕಣ್ಣು, ಮೂಗು, ಬಾಯಿ, ಕೈ, ಬೆರಳು, ಆ್ಯಕ್ಷನ್, ಈ ಥರದನ್ನೆಲ್ಲ ಅವ್ರು ಮಾಡ್ಕೊಂಡಿರೋದು. ಒಂದು ಚಿತ್ರ ಅಂದರೆ ಇಷ್ಟೆಲ್ಲ ಇರುತ್ತಾ? ಒಂದು ಪಕ್ಷಿ ಹೀಗಿರುತ್ತೆ, ಒಂದು ಬೆಟ್ಟ ಹೀಗಿರುತ್ತೆ, ಒಂದು ಮನುಷ್ಯನ ಇದಿರುತ್ತೆ ಅನ್ನೋದೊಂದು ಐಡಿಯಾ ಬಂದಾಗ ಇದಕ್ಕಿಂತ ಮುಖ್ಯವಾಗಿ ಅವರು ಮಾಡ್ತಾ ಇದ್ದಂಥ ಕಾಲದಲ್ಲಿ ಕಪ್ಪು ಬಿಳುಪು ಚಿತ್ರ, ಫೋಟೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಅಂದ್ರೆ ನಿಮ್ಗೆ ಒಂದು ಬ್ಯಾನರ್ ಬರೆಯುವಾಗ ಅಥವಾ ಕಟ್ಔಟ್ ಮಾಡೋಕೆ ಮುಂಚೆ ಫೋಟೋ ಕೊಡ್ತಾ ಇದ್ರಾ? ಯಾವ ಬೇಸಿಸಲ್ಲಿ ಬರೀತಾ ಇದ್ವಿ ಅಂದರೆ ಸಿನಿಮಾ ತಯಾರು ಮಾಡೋಂಥವ್ರು ನಮ್ಮ ಸಿನಿಮಾಗೆ ಈ ಹೀರೋದು ಇದೇ ಮುಖ ಇರಬೇಕು, ಈ ಥರದ್ದು ಒಂದು 10 ಮುಖ ಇದೆ, ಹೀರೋಯಿಂದು 10 ಮುಖ ಇದೆ, ವಿಲನ್ದು 10 ಥರ ಎಕ್ಸ್ಪ್ರೆಷನ್ಸ್ ಇದೆ, ಫೈಟ್ ಸೀನ್ ಇದೆ, ಟೈಟಲ್ ಈ ಥರ ಡಿಸೈನ್ ಇದೆ, ಡೈರೆಕ್ಟರ್, ಪ್ರೊಡ್ಯೂಸರ್ ಇದೆಲ್ಲ ಇರುತ್ತೆ ಅನ್ನೋದನ್ನು ಅವರ ದನಿಗಳಿಗೆ ತೋರಿಸೋರು, ಅವ್ರ ಗುರುಗಳಿಗೆ. ಏನು ತೋರಿಸ್ತೀವಿ? ಫೋಟೋಸ್, ಸಿನಿಮಾ ಫೋಟೋಸ್ ಈ ಥರ ಇದೆ, ನೀವು ಮಾಡಿ ಅಂತ ಹೇಳ್ತಾರೆ. ಈ 10 ಥರ ಹೀರೋ ಫೋಟೋಸ್, ಒಂದು 10 ಥರ ಹೀರೋಯಿನ್ ಫೋಟೋಸ್, ಒಂದು 10 ಥರ ವಿಲನ್ ಫೋಟೋಸ್, ಫೈಟ್ಸು, ಇದೆಲ್ಲ ಒಂದು 10 ಇರುತ್ತೆ. ಶೂಟಿಂಗಲ್ಲಿ ತೆಗೆದಿರೋ ಫೋಟೋ. ಶೂಟಿಂಗಲ್ಲಿ ತೆಗೆದಿರೋ ಫೋಟೋಸ್. ಅದನ್ನು ಇವ್ರು ಕೆಲಸ ತೊಗೊಂಡಿರ್ತಾರೆ ದನಿಗಳು, ಅವ್ರನ್ನ ತೊಗೊಂಬಂದು ಯಾವ ಥರ ಬೇಕು, ಈ ಫೋಟೋ ಒಂದು 10 ಬ್ಯಾನರ್ ಅಂದರೆ ಒಂದು 2 ಬ್ಯಾನರ್ಗೆ ಈ ಫೋಟೋ, 2 ಬ್ಯಾನರ್ಗೆ ಈ ಫೋಟೋ, 2 ಬ್ಯಾನರ್ಗೆ ಈ ಫೋಟೋ, ಇದನ್ನೆಲ್ಲ ಇವರು ಅಬ್ಸರ್ವ್ ಮಾಡ್ತಾಯಿದ್ದು ಚಿಕ್ಕ ಹುಡುಗರಿಂದ. ಕೆಲಸ ಹಿಂಗೆ ತರ್ತಾರೆ, ಈ ಥರ ಸಿನಿಮಾ ಮಾಡಬೇಕು ಅಂತ, ಈ ಥರದಿಂದ ಅವ್ರು ಬೆಳ್ಕೊಂಬೋದು. ಸ್ಕೆಚ್ಚು, ಬ್ಯಾಕ್ಗ್ರೌಂಡ್ ಹೊಡಿ, ಸ್ಕೆಚ್ ಹಾಕಿದ್ಮೇಲೆ ನಮ್ಮ ತಂದೆಯವರು ಸ್ಕೆಚ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಕಲ್ತರಲ್ಲ, ಸ್ಕೆಚ್ ಹಾಕಾದ್ಮೇಲೆ ಈ ತಲೆ ಪಕ್ಕದಲ್ಲಿ ಕಲರ್ ಬರಬೇಕು. ಆ ಕಲರ್ ಬರಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಕಲರ್ಸ್, ಅದನ್ನು ಅಸಿಸ್ಟೆಂಟೇ ಮಾಡಬೇಕು. ಆಗ ನಮ್ಮ ತಂದೆ ಅಸಿಸ್ಟೆಂಟ್ ಬ್ರಷ್ ಹಿಡಿಯೋದು ಕಳೆದ್ರು. ಬ್ರಷ್ ಹಿಡಿಯೋದಾಗೆ ಬ್ರಷ್ ಹಿಡ್ಕೊಂಡು ಈ ಕಟ್ ಮಾಡಿ ಬ್ಯಾಕ್ಗ್ರೌಂಡ್ ಅಲ್ಲಿ ಕಲರ್ ಡಿಫ್ರೆಂಟ್, ಬ್ಲೂ, ರೆಡ್ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ಪ್ಲ್ಯಾನಿಂಗಲ್ಲಿ ಹಂಗೆ ಅಸಿಸ್ಟೆಂಟಾಗಿ ಮಾಡ್ಕೊಂಡ್ಬಂದ್ರು. ಅವಾಗೇನಾಯಿತು, ಕಲರ್ಸು ಮಿಕ್ಸಿಂಗ್ ಈ ಥರ ಆಗುತ್ತಾ, ಹಿಂಗೆ ಬಂತು, ಇನ್ನೊಂದು ಕಲರ್ ಬಂತು, ಆ ಕಲರ್ ಮಿಕ್ಸ್ ಆಗಬೇಕು. ಹಿಂಗೆ ಪ್ರಾಕ್ಟೀಸ್ ಆಯಿತು. ಬ್ರಷ್ ಹ್ಯಾಂಡ್ಲಿಂಗ್ ಆವಾಗ ಒಂದು ಲೆವೆಲ್ ಬರ್ತಾಯಿತ್ತು. ಆಗಲೂ ಅಸಿಸ್ಟೆಂಟೆ, ಕಾಫಿ ತೊಗೊಂಬ, ಊಟ ತೊಗೊಂಬ, ಬ್ರಷ್ ತೊಳಿ, ಈ ಥರ ಕೋಟಿಂಗ್ ಹೊಡಿ, ವಾರ್ನಿಷ್ ಕೋಟ್ ಹೊಡಿ, ಸ್ಕೆಚ್ ಹಾಕು, ಬ್ಯಾಕ್ಗ್ರೌಂಡ್ ಹೊಡಿ, ಅದು ಅಸಿಸ್ಟೆಂಟೆ. ಕಲರ್ಸು ಮ್ಯಾಚಿಂಗ್ ಪ್ರಾಕ್ಟೀಸ್ ಬರ್ತಾಯಿತ್ತು, ಹ್ಯಾಂಡ್ಲಿಂಗ್ ಬರ್ತಾಯಿತ್ತು. ಆಮೇಲೆ ಒಂದು ದಿನ ಸ್ಕೆಚ್ ಹಾಕಿದೆಯಲ್ಲ, ಆ ಮುಖಕ್ಕೆ ಕಲರ್ ಫಿಲಪ್ಪಿಂಗ್, ಫಿನಿಷಿಂಗ್, ಆಮೇಲೆ ಕಲರ್ ಫಸ್ಟ್ ಕೋಟ್ ಅಂತ ಇದೆ, ಈಗ ಫಿಲಪ್ಪಿಂಗ್ ಅಂತ ಇರ್ಬೋದು. ಓಕೆ, ಏನೇ ಇರಲಿ, ಆ ಥರ ಫಸ್ಟ್ ಕೋಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ಗ್ರೌಂಡು ಬ್ಲೂ ಇದೆ, ಸ್ವಲ್ಪ ವಾಶ್ ಮಾಡು, ಅವರೇ ವಾಶ್ ಮಾಡು, ಮಾಡಿದೆಯಲ್ಲ ಫೇಸ್ ಹಂಗೆ ಮಾಡೋ. ಇದು ವರ್ಷಗಳು ಹೋಗ್ತಾ ಕೆಲಸ ಕಲ್ತಿದ್ದ ಒಂದು ರೀತಿ. ಓದಿಲ್ಲ, ಬರಹ ಇಲ್ಲ. ಶೋಲೆ, SHOLAY ಅಕ್ಷರ ನೋಡಿಕೊಂಡ್ರು, ಅಕ್ಷರ ಬರೆಯೋದು, ಅಲ್ಲಿಂದ SHOLAY ಈ ಥರ ಅವರು ಓದು ಬರ ಕಲ್ತಿದ್ದು. ಸ್ಕೂಲ್ಗೆ ಹೋಗಿಲ್ಲ, ಕನ್ನಡ ಅಕ್ಷರ. ನಿರ್ಮಾಪಕರು, ನಿರ್ದೇಶಕರು, ಸಿನಿಮಾಸ್ಕೋಪ್, ಕಲರ್ ಅಕ್ಷರಗಳು, ಇದನ್ನು ನೋಡಿ ಆ ಅಂದರೆ ಇದು, ಕಾಕಿ ಅಂದರೆ ಇದು ಅನ್ನೋದನ್ನು ಹಂಗೆ ಬಂದರು. ಇದ್ರ ಮಧ್ಯೆ ಅಕ್ಷರ ಬರೆಯೋದು ಕಲ್ತ್ಕೊಂಡ್ರು, ಕಲರ್ ಸ್ಕೀಮ್ ಕಲ್ತ್ಕೊಂಡ್ರು,
ಮುಖ್ಯ ಬಣ್ಣ ಬಳಿಯೋದು ಕಲ್ತರು. ಆಮೇಲೆ ಆರ್ಟಿಸ್ಟ್ಗಳು ಫಿನಿಷಿಂಗ್ ಮಾಡೋರು. ಫಿನಿಷಿಂಗ್ ಅಂದರೆ ಫೈನಲ್ ಟಚಸ್. ರಾಜ್ಕುಮಾರ್, ವಿಷ್ಣುವರ್ಧನ್, ಅಮಿತಾಬ್ ಬಚ್ಚನ್, ದಿಲೀಪ್ ಕುಮಾರ್. ರಿಸಲ್ಟ್ ಇರಬೇಕು. ಫೋಟೋದಲ್ಲಿ ಏನಿದೆ ಅಲ್ಲಿರಬೇಕು. ಆ್ಯಸ್ ಇಟ್ ಈಸ್. ಸ್ವಲ್ಪ ಚೇಂಜಸ್ ಇದ್ದರೆ ಸಿನಿಮಾ ಮೇಕರ್ ನಮಗೆ ಮುಗಿತಾರೆ. ಕೆಲಸ ನೆಕ್ಸ್ಟ್ ಸಿಗೋಲ್ಲ. ನನಗೆ ಅವ್ರಿಗೆ ಸಂಬಳ ಕೊಡೋರು ಕೆಲಸ ನೆಕ್ಸ್ಟ್ ಸಿಗೋಲ್ಲ. ಅವ್ರ ಕೆಲಸ ಬಂದರೆ ನನಗೆ ಕೆಲಸ ಸಿಗುತ್ತೆ. ನಮಗೂ ಜೀವನ ನಡೆಯುತ್ತೆ, ನಮ್ಮ ತಂದೆಗೆ. ಓಕೆ, ಈ ಥರ ಆರ್ಟಿಸ್ಟ್ ಆಗ್ಬೋದು. ಒಬ್ಬ ಆರ್ಟಿಸ್ಟ್ ಸ್ಟೇಜ್ ಏನೂ ಇಲ್ಲದೆ ಬಂದು ಕೆಲಸ ಬ್ರೆಸ್ಟ್ ಹೊಡ್ಕೊಂಡು ಬಂದು ಒಬ್ಬ ಆರ್ಟಿಸ್ಟ್ ಆಗಬೇಕಾದ್ರೆ ಇಷ್ಟೆಲ್ಲ ಪರಿಸ್ಥಿತಿ ಇರುತ್ತೆ. ಬ್ಯಾಕ್ಗ್ರೌಂಡ್ ಮ್ಯಾಚಿಂಗು, ಕೂದಲು ಬರುತ್ತೆ, ಕೂದಲು ಸ್ಟೋಕು ಆರ್ಟಿಸ್ಟ್ ಮಾಡ್ತಾರೆ. ಲಾಸ್ಟಲ್ಲಿ ಬ್ಯಾಕ್ಗ್ರೌಂಡ್ ಮಾಡಿರಬೇಕು. ಆ ಬ್ಯಾಕ್ಗ್ರೌಂಡ್ ಮಾಡ್ತಾ ಮಗದಲ್ಲಿ ಕಲರ್ ಇಡು, ಆಮೇಲೆ ನಾನು ಫಿನಿಷ್ ಮಾಡ್ತೀನಿ. ಸೀನಿಯರ್ಸ್ ಹೇಳ್ತಾರೆ. ಆಗ ಇವರು ಕಲರ್ ಇಡ್ತಾರೆ. ಇಲ್ಲಿ ಡರ್ಟಿ ಗಡ್ಡ ಬಂದಿರುತ್ತೆ, ಡಾರ್ಕ್ ಇರುತ್ತೆ, ಮುಗ್ ಶೇಡ್ ಇರುತ್ತೆ, ಮೀಸೆ ಇರುತ್ತೆ, ಐಬ್ರೋಸು, ಅದಕ್ಕೆ ಕಲರ್ಸ್ ಬರುತ್ತೆ. ಇದರಲ್ಲೇ ಒಂದು 20 ಕಲರ್ ಇರುತ್ತೆ. ಇಷ್ಟಲ್ಲೇ ಒಂದು 50 ಕಲರ್ ಇರುತ್ತೆ. ಇಲ್ಲಿ ಒಂದು ಕಲರ್ ಇರುತ್ತೆ, ಚಿಕ್ಸ್ಗೊಂದು ಕಲರ್ ಬರುತ್ತೆ. ಈಗ ಲೈಟ್ ಬೀಳ್ತಾ ಇದೆ, ಹೈ ಲೈಟ್ ಅಂತಾರೆ. ಹೈ ಲೈಟ್ ಅಂದ್ರೆ ಏನು? ಜಾಸ್ತಿ ಎಲ್ಲಿ ಬರ್ತದೆ ಲೈಟ್? ಹೈ ಲೈಟ್ ಎಲ್ಲಿ ಬಿದ್ದಿದೆ? ಕೆನ್ನೆ ಮೇಲೆ ಬಿದ್ದಿದೆ, ಮೂಗ್ ಮೇಲೆ ಬಿದ್ದಿದೆ. ಅದನ್ನೇನು ಮಾಡೋರು? ಸೀನಿಯರ್ಸ್ ಒಂದು ಮಾಡೋರು. ಹೈ ಲೈಟ್, ಈ ಹೈಲೈಟು, ಹೈ ಡೆಪ್ತ್ ಇದು ಸೀನಿಯರ್ಸ್ ಮಾಡೋರು. ಇದು ಹಿಂದೆ ನಿಂತ್ಕೊಬೇಕು. ಸೀನಿಯರ್ಸ್ ಮಾಡಬೇಕಾದ್ರೆ ನಿಂತ್ಕೊಳ್ಳಲ್ಲಿ ನಿಂತ್ಕೋಬೇಕು. ಇದಾಯಿತು. ಬ್ಯಾನರ್ ತೆಗಿ, ಬೇರೆ ಬ್ಯಾನರ್ ಇಡು, ಆಯ್ತು ಅಣ್ಣ. ಇನ್ನೊಬ್ಬ ಅಸಿಸ್ಟೆಂಟ್ ಇರೋ ಜೊತೆಗೆ ಬ್ಯಾನರ್ ತೆಗಿಬೇಕು. ಒಬ್ಬರ ಕೈಲಾಗಲ್ಲ. ಮಿನಿಮಮ್ 20/10, 12/20 ಒಬ್ಬರಿಗೆ ತಗೋಗಲ್ಲ. 3 ಜನ ಬೇಕು. ಸೈಡ್, ಸೆಂಟ್ರ್ ಕರೆಯೋರು. ಅಷ್ಟೊತ್ತಿಗೆ ಇವ್ರು ಸೀನಿಯರ್ ಆಗಿದ್ದರು. ಇಬ್ಬರು ಅದ್ರ ಜೊತೆಗೆ ಬರೋರು. ಬ್ಯಾನರ್ಸ್ ಇಟ್ಟು ಹಿಂದೆ ಇರೋ ಬ್ಯಾನರ್ ಅವ್ರಿಗೆ ಇಟ್ಟಿರ್ತಾರೆ. ಮಾರ್ನಿಂಗೆಲ್ಲ ಪ್ರಿಪೇರ್ ಆಗಿರಬೇಕು. ಇವರೆಲ್ಲ ರೆಡಿ ಮಾಡಿರ್ಬೇಕು. ಫಸ್ಟ್ ಇದಾದಮೇಲೆ ನೆಕ್ಸ್ಟ್ ಬ್ಯಾನರ್, ಅದಾದಮೇಲೆ ಇನ್ನೊಂದು ಬ್ಯಾನರ್ ಜೋಡಿಸಿಟ್ಟಿರ್ಬೇಕು. ಬ್ಯಾನರ್, ಇದು ಬ್ಯಾನರ್, ಹಿಂದೆ ಇನ್ನೊಂದು ಬ್ಯಾನರ್. ಒಬ್ಬ ಆರ್ಟಿಸ್ಟ್ಗೆ ಒಬ್ಬರಾದರೆ ಈ ಥರ 4 ಆರ್ಟಿಸ್ಟ್ ಇರ್ತಾರೆ. ಒಬ್ಬರದೇ 4 ಆರ್ಟಿಸ್ಟ್ಗೂ 1/1 ಇರಬೇಕು. ಅದಾದಮೇಲೆ ಅಸಿಸ್ಟೆಂಟ್ಸ್ ಮಾಡಬೇಕು. ಯಾರು? ಚಿನ್ನಪ್ಪ ಅಸಿಸ್ಟೆಂಟ್, ಆ ಥರ ಅಸಿಸ್ಟೆಂಟ್ ಮಾಡ್ತಾಯಿದ್ರು. ಹೈಲೈಟ್ ಡೆಪ್ತ್ ಮಾಡೋದು. ಇವ್ರು ಹಿಂದೆ ನಿಂತ್ಕೋಬೇಕು. ಅದಾಯಿತು. ಬ್ಯಾನರ್ ತೆಗಿಯೋರು. ನೆಕ್ಸ್ಟ್ ಬ್ಯಾನರ್. ಪ್ಯಾಲೆಟ್ ಓಡಿಸ್ಬೇಕು. ಕಲರ್ ಮಿಕ್ಸ್ ಮಾಡ್ತೀವಲ್ಲ, ಕಲರ್ ಮಿಕ್ಸ್ ಮಾಡಿ ಪ್ಯಾಲೆಟ್. ಬ್ರಷಸ್ ಇರುತ್ತೆ, ಕಲರ್ಸ್ ಇರುತ್ತೆ, ಪ್ಯಾಲೆಟ್ ಅಂತ ಒರೆಸ್ಬೇಕು. ಯಾರು? ನಮ್ಮ ತಂದೆ ಅಂತ ಅಸಿಸ್ಟೆಂಟ್ ಮಾಡ್ತಾಯಿದ್ರು. ಪ್ಯಾಲೆಟ್ ಒರೆಸ್ಬೇಕು, ಬ್ರಷ್ ತೊಳೆದು ರೆಡಿ ಇಡಬೇಕು. ಅಷ್ಟರಲ್ಲಿ ಒಂದು ಕಾಫಿ ಕುಡಿತಾಯಿದ್ರು ಆರ್ಟಿಸ್ಟ್. ಅವರಾದಮೇಲೆ ಮತ್ತೆ ಪ್ಯಾಲೆಟ್ ಇಟ್ಟು ನೆಕ್ಸ್ಟ್ ಬ್ಯಾನರ್ಗೆ ಮುಂದೆ ತೆಗೆದಾದ್ಮೇಲೆ ಹಿಂದೆ ಬ್ಯಾನರ್ ಬಂದಿರುತ್ತೆ. ಹಿಂದೆ ಬ್ಯಾನರ್ ಫಿನಿಶ್ ತೊಗೊಳ್ತಾರೆ. ಅಷ್ಟೊತ್ತಿಗೆ ಇವರು ಫಸ್ಟ್ ಕೋಟ್ ಫಿಲಾಪಿಂಗ್ ಬ್ಯಾಕ್ಗ್ರೌಂಡ್ ಇವರು ಮಾಡಿರ್ತಾರೆ. ಈ ಥರ ಫೈನಲ್ ಟಚಸ್ ಹೇಗೆ ಕೊಡ್ತಾರೆ ಅನ್ನೋದು ನೋಡ್ಕೊಂಡು ಅಬ್ಸರ್ವ್ ಮಾಡಿ. ಯಾರು ಆರ್ಟಿಸ್ಟ್ ಕಲಿಸೋಲ್ಲ. ಇವತ್ತಿಗೂ ಅಷ್ಟೇ ಯಾರು ಆರ್ಟಿಸ್ಟ್ ಕಲಿಸೋದಿಲ್ಲ. ಸ್ವಂತವಾಗಿ ನೋಡಬೇಕು, ಮಾಡಬೇಕು. ಸ್ಕೂಲ್ಸ್ ಇದೆ, ಮಾಸ್ಟರ್ಸ್ ಇದ್ದಾರೆ. ಆದರೆ ಒಬ್ಬ ಆರ್ಟಿಸ್ಟ್ ಕಲರ್ ಫಿಲಪ್ ಮಾಡಬೇಕು ಅಂದರೆ ಅದಕ್ಕೆ ಆ ಕಲರಲ್ಲೇ ಪಳಗಿರುವಂಥ ವ್ಯಕ್ತಿ ಹತ್ರ ಕಾನ್ಸಂಟ್ರೇಟ್ ಮಾಡಿದ್ರೇ ಒಬ್ಬರಿಗೆ ಆ ಕಲೆ ಬರಬೇಕಂದ್ರೆ. ಕಲರ್ ಮಿಕ್ಸಿಂಗ್ ತುಂಬ ಸಲೀಸಲ್ಲ. ಈ ಒಂದು ಮುಖದಲ್ಲಿ ಈ ಶೇಡು ಈ ಕ್ಯಾಮ್ರಾಗೆ ಬರ್ತವೆ ಅಂತ ಕಲರ್ಸಲ್ಲೇ ಸುಮಾರು ಒಂದು 200+ ಅಷ್ಟು ಕಲರ್ಸ್ ಇರುತ್ತೆ. ಹಾಂ, ಎಸ್. ಕೂದಲಲ್ಲಿ ಒಂದು 20 ಥರ ಕಲರ್ಸ್ ಇರುತ್ತೆ. ಆ 20 ಥರ ಕಲರ್ಸ್ ಹೇಗೆ ಮಾಡ್ತಾಯಿದ್ರು ಅಂದರೆ, ಈಗ ರಾಜ್ಕುಮಾರ್ ಅವ್ರ ಫಿಗರ್ ಬ್ಯಾಕ್ಗ್ರೌಂಡ್ ಬ್ಲೂ ಇದೆ, ಇದಕ್ಕೆ ಮ್ಯಾಚ್ ಮಾಡಬೇಕು. ಫೋಟೋದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟೇ. ಇಲ್ಲಿ ಲೈಟ್ ಇಡ್ತಾರೆ, ಫೋಟೋದಲ್ಲಿ ಇಲ್ಲ, ಇವರು ಲೈಟ್ ಇಡ್ತಾರೆ. ಫಿಗರ್ ಸಪ್ರೇಷನ್ ಕಾಣಿಸುತ್ತೆ. ಆ ಥರ ಬಂದಿರೋರು. ಈ ಥರ ಕೆಲಸ ಮಾಡುವಂಥ ಆರ್ಟಿಸ್ಟ್ಗಳ ಜೊತೆ ಬೆಳೆದು ಆಮೇಲೆ ಆರ್ಟಿಸ್ಟ್ ಅಂದರೆ ಹೇಗೆ ಅನ್ನೋದು ಅವ್ರಿಗೆ ಈ ಸೀನಿಯರ್ಸ್ ಹತ್ರ ತಿಳ್ಕೊಂಡ್ರು. ಆರ್ಟಿಸ್ಟ್ ಅಂದರೆ ಹೇಗೆ? ಹೊರದೇಶನ ಆರ್ಟಿಸ್ಟು, ಇಂಡಿಯನ್ ಆರ್ಟಿಸ್ಟು, ರಾಜಾ ರವಿವರ್ಮ, ಪಿಕಾಸೋ, ರೆಂಬ್ರಾಂಟ್ ಈ ಥರ ಎಲ್ಲ ವರ್ಕ್ ಮಾಡಿರೋರು. ಅವರು ಆರ್ಟಿಸ್ಟ್ಗಳು ಮಾಡಿದ್ದಾರೆ. ಆದರೆ ನಮ್ಮ ತಂದೆ ಈ ರೆಂಬ್ರಾಂಟ್ ಅನ್ನೋರ ಆರ್ಟಿಸ್ಟ್ ವರ್ಕ್ ಕಾನ್ಸಂಟ್ರೇಟ್ ಮಾಡೋರು. ಉದಾಹರಣೆಗೆ ಹೇಳ್ಬೇಕಾದ್ರೆ ನಾನು ಕಂಡಂಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಂದು ನಾಯಿ, ಕೂದಲಿರುವಂಥ ನಾಯಿ, ಅದೇನೇ ಸಿಗೋ ಗೊತ್ತಿಲ್ಲ, ಆ ಕೂದಲೆಲ್ಲ ಬಿಡಿಸ್ಬೇಕು. ಮುಖ ಅವ್ನ ಬಾಸ್ನ ಲವ್ ಮಾಡ್ತಾರ ಇರಬೇಕು. ಎಫೆಕ್ಟ್ ಬಾಸ್ನ ಹತ್ರ ಫ್ರೀ, ನನ್ನ ಬಾಸ್, ನನ್ನ ಪ್ರೀತಿಯ ಬಾಸ್, ಆ ಒಂದು ಎಫೆಕ್ಟು, ಎಕ್ಸ್ಪ್ರೆಷನ್, ಆ ಕೂದಲು, ಆಗ ಎಫೆಕ್ಟು, ಬ್ಯಾಕ್ಗ್ರೌಂಡು. ನಾಯಿ ಒಂದೇ ಇಲ್ಲ, ಬ್ಯಾಕ್ಗ್ರೌಂಡು, ಹಿಂದೆ ಚೇರ್ ಐತೆ, ಹಿಂದೆ ಗೋಡೆ ಐತೆ, ಗೋಡೆ ಕ್ರ್ಯಾಕ್ ಬಿಟ್ಟೈತೆ, ಡೀಟೇಲ್ಸ್. ಹಾಂ, ಆ ಫೋಟೋ ಇಲ್ಲ ಅವಾಗ, ಇಲ್ಲ. ಅವರೆಲ್ಲ ನೋಡಿ ಒಂದೇ ದಿನದಲ್ಲಿ ಆಗ್ತಿರ್ಲಿಲ್ಲ. ಅವ್ರು ಕೆಲವು ಸಮಯ ತಗೊಳ್ಳೋರು. ಆ ಸಮಯ ನನ್ನ ಅಂದಾಜು ಒಂದು ವಾರ, ಒಂದು ತಿಂಗಳು ಅಲ್ಲೇ ತಿರ್ಗಿ ಮತ್ತೆ ಸೆಟ್ ಮಾಡಿ ಆ ಥರ ಮಾಡಿ. ಇದು ಸೀನಿಯರ್ಸ್ ಮಾಡೋದನ್ನು ಇವ್ರ ತಲೆಗೆ ಬಂದು ನಾನು ಯಾಕೆ ಒಬ್ಬರು ಆರ್ಟಿಸ್ಟ್ ಕಾನ್ಸಂಟ್ರೇಟ್ ಮಾಡಬಾರ್ದು ಅಂತ ಮಾಡಿದ್ರು. ಆರ್ಟಿಸ್ಟ್ ಆದಮೇಲೆ ಕೆಲಸ ಕೊಟ್ಟಲ್ಲ ದಣಿ, ಅವರಿಂದ ಬಿಡಬೇಕಾಗಿ ಬಂತು. ಏನೋ ಭಿನ್ನಾಭಿಪ್ರಾಯ ಅಥವಾ ಬೇರೆ ಏನೋ, ಅವ್ರಿಗೂ ವಯಸ್ಸು ಮೀಸೆ ಬಂದಿರುತ್ತೆ, ದೊಡ್ಡವರಾಗಿರ್ತಾರೆ,
ಏನೋ ಇರ್ಬೋದು, ನಮಗೆ ಗೊತ್ತಿಲ್ಲ. ಅವ್ರು ಹೇಳಿದ ಮೇಲೆ ಗೊತ್ತಾಗೋದು. ನಾವು ಅವ್ರ ಎಕ್ಸ್ಪೀರಿಯನ್ಸ್, ನಾನು ಹೇಳೋದು ಏನೂ ಇಲ್ಲ, ನನ್ನ ಒಂದು ಅನಿಸಿಕೆ ಹೇಳ್ತಾಯಿದ್ದೆ. ಆ ಥರ ಹೊರ ಬಂದ ಮೇಲೆ ಒಂದು ಒಳ್ಳೆಯ ಸೀನಿಯರ್ ಆರ್ಟಿಸ್ಟು, ಚೆನ್ನಾಗಿ ಮಾಡ್ತಾನೆ ಈ ವ್ಯಕ್ತಿ ಅನ್ನೋದನ್ನು ಗೊತ್ತಾಯಿತು. ಹೇಗೆ ಗೊತ್ತಾಯಿತು ಅಂದರೆ ಆವಾಗ ಕನ್ನಡದಲ್ಲಿ ಕನ್ನಡ ಓದೋದು, ಬೆಂಗಳೂರಲ್ಲಿ ತೆಲುಗು ಇಲ್ಲ, ಹಿಂದಿ ಫಸ್ಟ್, ಹಿಂದಿ ತಮಿಳು, ಕನ್ನಡ ಬಿಟ್ಟರೆ ಕನ್ನಡ ಫಸ್ಟು, ತಮಿಳು, ಹಿಂದಿ. ಈ ಹಿಂದಿಗೆ ದೊಡ್ಡ ಬಂಡವಾಳ ಹಾಕಿರ್ತಾರೆ ಏನೋ ಗೊತ್ತಿಲ್ಲ, ದೊಡ್ಡ ಹೆಡ್ ಮಾಡಬೇಕು. ಆವಾಗ ನಮ್ಮ ತಂದೆಯವರು ಆ ದೊಡ್ಡ ಹೆಡ್ 50 ಅಡಿ ಹೆಡ್, ಒಂದು ಮಕ ರಿಸಲ್ಟ್ 50 ಅಡಿ ಹೆಡ್, ಒಂದು ಮಕ ರಿಸಲ್ಟ್ ಬರಬೇಕು, ತುಂಬ ಕಷ್ಟ ಅವ್ರು ಮಾಡೋರು. 50 ಅಡಿ ಹೆಡ್ಡಲ್ಲಿ ಒಂದು ಮಕ ರಿಸಲ್ಟ್ ಮಾಡಬೇಕು. ಕೂದಲು, ಸ್ವೆಟ್, ಹನಿ, ಸೆಕೆ ಎಕ್ಸ್ಪ್ರೆಷನ್ನು. ಈ ಒಂದೂವರೆ ಅಡಿ 1 ಅಡಿ ಮುಖ 50 ಅಡಿ ಆಗಬೇಕು. ಕಣ್ಣಲ್ಲಿರೋ ಏನು ರಿಫ್ಲೆಕ್ಟ್ ಇದೆ ತೋರಿಸ್ಬೇಕು, ಒಂದು ಕೂದಲು ತೋರಿಸ್ಬೇಕು, ಎಲ್ಲ ಥರ ಮಾಡಬೇಕು. ಅದರಲ್ಲಿ ಅವ್ರು ಹೆಸರು ಪಡೆದ್ರು. ಚೆನ್ನಾಗಿ ಥಿಯೇಟ್ರಲ್ಲಿ ನೋಡಿದ್ರು. ಚಿನ್ನಪ್ಪ ಮಾಡಿದ್ದು ತುಂಬ ಚೆನ್ನಾಗಿದೆ. ಆವಾಗ ಏನಾಯಿತು, ರವಿಚಂದ್ರನ್ ಅವ್ರ ತಂದೆ ವೀರಸ್ವಾಮಿ, ಏನೇ ಮಾಡ್ತಾಯಿದ್ಯಾ, ಎಷ್ಟು ದಿವಸ ಮಾಡ್ತಾಯಿರ್ತೀಯ ನೀನು ಸ್ವಂತ ಮಾಡೋಕ್ಕಾಗಲ್ವಾ, ಮಾಡು, ನಾನು ಇದನ್ನು ಮಾಡಿ. ವೀರಸ್ವಾಮಿಯವರು, ಸರ್ ಒಂದು ಜಾಗ ನೋಡಿದ್ದೀನಿ, ಏನೂ ಬಡವ ಶಕ್ತಿ ಇಲ್ಲ, ಮಾಡೇ ನೋಡ್ತೀನಿ ನಾನು. ಅವ್ರದ್ದೇ ಆದಂಥ ಸಂಸ್ಥೆಯಲ್ಲಿ ಅಬಚೂರಿನ ಫಸ್ಟ್ ರಾಜ್ಕಮಲ್ ಆರ್ಟ್ಸ್ ತಯಾರು ಮಾಡಿತ್ತು ಸಿನಿಮಾ. ಅದಾದಮೇಲೆ 3 ವಜ್ರ, ನಾನಿನ್ನ ಮರೆಯಲಾರೆ, ದಾರಿ ತಪ್ಪಿದ ಮಗ, ಲೈನಾಗಿ ಮಾಡಿದ್ರು. ಎಲ್ಲ ಹಿಟ್ಸೇ, ಸಿನಿಮಾನೂ ಹಿಟ್ಟು, ಈ ಥರ ಮಾಡ್ಕೊಂಬಂದರು. ಆ ಸೀಸನಲ್ಲಿ ಕಟ್ಔಟ್ ಅಂದರೆ ಏನು, ಕಟ್ ಔಟ್, ಹೀರೋ, ಹೀರೋಯಿನ್, ವಿಲನ್, ಫೈಟ್, ಬ್ಯಾಕ್ಗ್ರೌಂಡು ಏನಿಲ್ಲ, ಹೀರೋ ಕಟ್ ಔಟ್ ಶೇಪ್ ಕಟ್ ಮಾಡೋದು, ಅದೇ ಕಟ್ ಔಟ್. ಇದು ಫಿಗರ್ ಆಗಿ ಬಂತು. ಇಲ್ಲ, ಬ್ಯಾನರ್ ಕಟ್ಔಟ್ ಬಂದಮೇಲೆ ಅದು ಕಟ್ಔಟ್ ಬಂದಿದ್ದು ಯಾವಾಗ ಫಸ್ಟ್ 72 ಬಂಗಾರ ಮನುಷ್ಯ ಟೈಮಲ್ಲಿ. ಅದೇ ಮೊದಲನೇ ಕಟ್ಔಟ, ದೊಡ್ಡ ಕಟ್ಔಟ್ ಮಾಡಿದ್ದು ಅದೇ ಫಸ್ಟ್ ಇಡೀ ಕರ್ನಾಟಕದಲ್ಲಿ. ಯಾವುದು ಬಲೆ ಜೋಡಿ. ಸೊ ಮೊದಲನೇ ಕಟ್ಔಟ್ ಯಾವ ಸರ್? ಬಲೆ ಜೋಡಿ ರಾಜ್ಕುಮಾರ್ ಅವರು ಥಿಯೇಟರ್ ಮುಂದೆ ಒಂದು 50 ಅಡಿ ರಾಜ್ಕುಮಾರ್, ಎಕ್ಸ್ಪ್ರೆಷನ್, ಡ್ರೆಸ್ಸು, ಪಂಚೆ, ಕಾಲು, ಒಂದು ಪಂಚೆನೋ ಟವಲೆಟ್, ಆ ಪಂಚೆ ನಿಂತ್ಕೊಂಡಂಗೆ, ಬ್ಯಾನರು, ಹಿಂದೆ ಬ್ಯಾನರ್, ಮುಂದೆ ಕಟ್ಔಟ್, ಹಿಂದೆ ಬ್ಯಾನರ್, ಈ ಥರ ಮಾಡಿದ್ರು. ಸೂಪರ್, ನೋಡಿದ್ರೆಲ್ಲ ಖುಷಿ. ಸಿನಿಮಾ ಮೇಕರ್ಸು, ಪ್ರೊಡ್ಯೂಸರ್ಸು ಎಲ್ಲ ಖುಷಿ ಆಗ್ಬಿಟ್ರು, ಯಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ರಾಜ್ಕುಮಾರ್ ಸಂಸ್ಥೆ ತುಂಬ ಕಷ್ಟಪಟ್ಟು ಮಾಡಿದ್ರು. ವೀರಸ್ವಾಮಿಯವರು ಸ್ಟಾರ್ಟಿಂಗ್ ಸಪೋರ್ಟ್ ಮಾಡಿ. ಆಮೇಲೆ ವೀರಸ್ವಾಮಿಯವರು ಬಂದಂಥ ಪ್ರತಿಯೊಂದು ಸಿನಿಮಾನು ರಾಜ್ಕಮಲ್ ಆರ್ಟ್ಸಿಂದಾನೇ ಸಿನಿಮಾ ಬ್ಯಾನರ್ಸ್ ಹೋಗ್ತಾಯಿದ್ವು. ಸಿನಿಮಾ ಬ್ಯಾನರ್ಸ್ ಆ್ಯಂಡ್ ಕಟ್ಔಟ್ಸ್. ಪ್ರೇಮಲೋಕ, ಕಪಾಲಿ ಥಿಯೇಟ್ರ್ ಕಾಣಿಸ್ಲಿಲ್ಲ. ಕಪಾಲಿ ಥಿಯೇಟ್ರ್ ಪ್ಲೈವುಡ್ ಬ್ಯಾನರ್ ಅಂದಲ್ಲ, ಪ್ಲೈವುಡ್ ಬ್ಯಾನರ್. ಕಪಾಲಿ ಥಿಯೇಟ್ರ್ ಕಾಣಿಸಿಲ್ಲ. ಕಪಾಲಿ ಥಿಯೇಟ್ರ್ ಮುಚ್ಚಿದ್ರು. ಅದರಲ್ಲಿ ಹೀರೋಸ್, ಹೀರೋಯಿನ್, ವಿಲನ್ಸ್ ಎಲ್ಲ ಅವರೇ ಮಾಡಿದ್ದು. ಚಿನ್ನಪ್ಪ ಕೆ. ಗ್ರೇಟ್ ವರ್ಕ್ ಅಂದರೆ ನಾನಿನ್ನ ಮರೆಯಲಾರೆ, ರಾಜ್ಕುಮಾರ್ ಅವರದು. ಮೇನಕ ಥಿಯೇಟ್ರ್ ಹೇಳಿದ್ರೆ ಗೊತ್ತಾಗುತ್ತೆ ನನಗೆ. ಒಂದು ಬಾಕ್ಸ್ ವಿತ್ ಹೆಲ್ಮೆಟ್ ರಾಜ್ಕುಮಾರ್. ಆ ಹೆಲ್ಮೆಟ್ ಶೇಡ್ ಎಲ್ಲ ನೈಫಲ್ಲೇ, ಮುಖ ನೈಫಲ್ಲೇ, ನೈಫ್ ಚಾಕೋಲ್ ಕಲರ್ ಮಿಕ್ಸಿಂಗ್, ಬ್ರಷ್ ಅಲ್ಲ, ಚಾಕೋಲೆ ವಾಶ್ ಮಾಡು, ಚಾಕೋಲೆ ಹೈಲೈಟ್, ಚಾಕೋಲೆ ಡೆಪ್ತ್. ನಾನಿನ್ನೇ ಮರೆಯಲಾರೆ ನೈಫ್ ವರ್ಕ್ ಅಂತಾರೆ ಮಾಡಿದ್ರು. ಮೇಜರ್ ವರ್ಕ್ ನಮ್ಮ ತಂದೆಯವ್ರದ್ದು ಅಂದರೆ ನಾನು ಕಂಡಂಗೆ, ನಾನು ಸ್ಕೂಲ್ಗೆ ಹೋಗ್ತಾಯಿದ್ದೆ, ಕನ್ನಡ ಪಿಕ್ಚರ್ಸ್ ಹೆಚ್ಚಾಗಿ ಮಾಡಿದರೆ ಅವರೇ ಹೇಳಿರ್ತಾರೆ. ನಾನು ಹೇಳೋದು ಈಗ ಸದ್ಯಕ್ಕೊಂದು ಹಿಂದಿ ಪಿಕ್ಚರ್ ಒಂದು ಮಾತು ಹೇಳ್ತೀನಿ. ಅಮಿತಾಬ್ ಬಚ್ಚನ್ದು ಹೇಳಿದ್ನಲ್ಲ, 50 ಫೀಟ್ ಹೆಡ್, 3 ರಾತ್ರಿ 3 ಹಗಲು ಒಂದೇ ಜಾಗದಲ್ಲಿ ಸಿಟ್ಟಿಂಗ್ ಹಿಯರ್, ಒಂದು 8 ಅಡಿ ಸ್ಟೂಲ್ ಮೇಲಿಂದ ಮಾಡ್ಕೊಳ್ಳು, 12 ಅಡಿ 12 ಫೀಟ್. ಅಲ್ಲಿಂದ ಕಣ್ಣು, ಮೂಗು ಅರ್ಧ ಅಷ್ಟೇ ಕೆಳಗಡೆ, ಇಲ್ಲಿಂದ ಇಲ್ಲಿಗೆ ಮೂಗು ಅದು ಇಡಬೇಕು, ಇಲ್ಲಿಂದ ಇಲ್ಲಿ ಅದು ಈ ಮೂಗಿನ ಶೇಡ್, ಬಾಯಿ, ಇಲ್ಲಿ ಗಡ್ಡ ಪುಡ್ಡ ಎಲ್ಲ ಮಾಡ್ಕೊಂಬರ್ಬೇಕು, ಅಲ್ಲಿಂದ ಕೆಳಗೆ ಇಷ್ಟೇ. ಜಸ್ಟ್ ಈ ಗ್ರೌಂಡ್ ಶಾಟ್ ಇಷ್ಟೇ, ಈ ಮುಖ ಇಷ್ಟು 50 ಫೀಟ್ ಅವರೊಬ್ಬರೇ ಮಾಡೋದು. 3 ರಾತ್ರಿ 3 ಹಗಲು ಒಂದೇ ಜಾಗದಲ್ಲಿ, ಅಲ್ಲೇ ಊಟ, ಅಲ್ಲೇ ಟೀ, ಕಾಫಿ, ಟಿಫನ್, ಸ್ವಂತ ಸಂಸ್ಥೆಯಲ್ಲಿ, ರಾಜ್ಕುಮಾರ್ ಸಂಸ್ಥೆಯಲ್ಲಿ. ಇದು ನಾನು ಕಣ್ಣಾರ ಕಂಡಿದ್ದೀನಿ. ಕಷ್ಟಗಳು ಇರ್ತವೆ ಅಂದರೆ ಮುಖ್ಯವಾಗಿ ಹಗಲೊತ್ತು ಕೋಟಿಂಗ್, ವಾಟರ್ ಕೋಟಿಂಗ್, ನೈಟ್ 7 ಗಂಟೆ ಮೇಲೆ ಸ್ಕೆಚಿಂಗ್, ಮಾರನೇ ದಿನ ಸ್ಕೆಚಿಂಗ್ 10 ಗಂಟೆ ಆಗ್ಬೋದು, 12 ಗಂಟೆ ಆಗ್ಬೋದು. ಇಡೀ ಕರ್ನಾಟಕ ಸಪ್ಲೈ ಹೋಗೋದು. ಕರ್ನಾಟಕ 30 ಬ್ಯಾನರ್ ಇರುತ್ತೆ, 10 ಕಟ್ಔಟ್ ಇರುತ್ತೆ. ಔಟ್ ಸ್ಟೇಷನ್ ಬೆಂಗಳೂರು ಅಲ್ಲದೆ ಇಷ್ಟೆಲ್ಲ ರೆಡಿ ಆಗಬೇಕು. ಒಂದು 15 ದಿವಸದಲ್ಲಿ ಮಾಡಬೇಕು. ಒಬ್ಬರೇ ಅಲ್ಲ, ಅಸ್ಟೆಂಟ್ಸ್ ಇರೋರು ಕೋಟಿಂಗ್ ಹೊಡೆ. ಇವ್ರು ಬಂದ್ರಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೋಟಿಂಗ್ ಹೊಡ್ಕೊಂಡು ಆ ಥರ ಕೆಲಸಗಾರರು ಮಾಡ್ಕೊಂಡು. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಹೋಗಿ ನಮ್ಮ ಮುಂದೆ ಮಾನೆಗೊಂದು ಎಲ್ಲೆಯಲ್ಲಿದೆ